ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಸಮಯದಲ್ಲಿ ನಾವು ವಿಶೇಷವಾದಂಥ ಒಂದು ಸಂದೇಶವನ್ನು ನಾವು ಕೇಳಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ವಿಶೇಷವಾದಂಥ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವ್ರನ್ನ ನಾವು ಈ ಸಮಯದಲ್ಲಿ ಸಂದೇಶಕ್ಕಾಗಿ ನಾವು ಈ ಸಮಯದಲ್ಲಿ ನಾವು ಆಹ್ವಾನ ಮಾಡೋಣ. ಬೇರೆ ಯಾರು ಅಲ್ಲ, ನಮ್ಮ ಮಗನಾದಂಥ ಎಜ್ರಾ ಸಾಮುಯೇಲ್ ಅವರು ಮುಂದೆ ಬಂದು ಈ ದಿನದಲ್ಲಿ ವಿಶೇಷವಾದಂಥ ಸಂದೇಶವನ್ನು ನಮ್ಮ ಮಧ್ಯದಲ್ಲಿ ಕೊಡಲಿಕ್ಕಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರು ಸುಮಾರು ತಿಂಗಳುಗಳಿಂದ ದೇವರ ಪಾದದಲ್ಲಿ ಕುಳಿತುಕೊಂಡು, ದೇವರ ಹತ್ರ ಕೂತ್ಕೊಂಡು, ಪಾದದ ಬಳಿಯಲ್ಲಿ ಕೂತ್ಕೊಂಡು ದೇವರ ಸಂದೇಶವನ್ನು ಸಿದ್ಧ ಮಾಡಿ ಈ ದಿನ ಸಂದೇಶವನ್ನು ಕೊಡಬೇಕೆಂಬುದಾಗಿ ದೇವರ ಆತ್ಮನ ಪ್ರೇರೇಪಣೆಯಿಂದ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರ ಈ ಸಮಯದಲ್ಲಿ ವಾಕ್ಯ ಕೊಡೋರು ಚಿಕ್ಕವರು ಇರ್ಬೋದು, ಆದರೆ ವಾಕ್ಯ ಎಲ್ಲರಿಗೂ ದೊಡ್ಡದು. ಆಮೆನ್, ಹಲ್ಲೆಲೂಯಾ. ವಾಕ್ಯ ಏನಾಗಿದೆ? ಎಲ್ಲರಿಗೂ ದೊಡ್ಡದಾಗಿದೆ. ಪ್ರಿಯರೇ ಸ್ತೋತ್ರ. ಹಾಗಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಾವು ಹೋಗೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಮಹಿಮೆ ಯೇಸುವಿಗೆ. ಹಲ್ಲೆಲೂಯಾ. ಹೆಸರು ನಂತರ ದೇವರು ದೊಡ್ಡ ಕಾರ್ಯ ಮಾಡಿಕ್ಕಿಲ್ಲದ. ಹಲ್ಲೆಲೂಯಾ. ನಮ್ಮವ್ರು ಮಾತ್ರ ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ, ಬಾಯಿಗಳು ತೆರೆದು ಪ್ರಾರ್ಥಿಸೋಣ. ಓ ಸ್ತೋತ್ರ ಯೇಸುವೆ. ನಮ್ಮ ಕಣ್ಣುಗಳು ಮುಚ್ಚಿ ಎಲ್ಲರೂ ಬಾಯಿಗಳು ತೆರೆದು ಸ್ತೋತ್ರ ಯೇಸುವಿಗೆ. ಓ ಸರ್ವಶಕ್ತನಾದ ದೇವರು ನಮ್ಮ ದಿನ ಬಂದಿರೋದಕ್ಕಾಗಿ ಸ್ತೋತ್ರ. ಮಹತ್ವಗಳು ನಡೆಸೋದಕ್ಕೆ ಅದನ್ನೊಬ್ಬನಿಂದಲೇ ಶಕ್ತನಾಗಿದ್ದಾನಲ್ಲ, ಅವರ ಕೃಪೆ ಶಾಶ್ವತವಾಗಿದೆ ಅನ್ನೋದಕ್ಕಾಗಿ ಸ್ತೋತ್ರ. ಬಾಯಿಗಳು ತೆರೆದು ಅನ್ಯ ಭಾಷೆಗಳು ಮಾತಾಡೋದು ಕೃಪೆ ಹೊಂದಿದವು. ಸ್ವಲ್ಪ ಸಮಯ ಅನ್ಯ ಭಾಷೆಗಳಿಗೆ ಬಾಯಿಗಳು ತೆರೆದು ಮಾತಾಡ. ಓ ಇದನ್ನ ಎಲ್ಲ ಸೈತಾನ ಹಾಕಿರೋ ಬಂಧನಗಳು ನಿಮ್ಮ ಲೈಫ್ಗಳಿಂದ ಅದು ಬಿಚ್ಚಲ್ಪಡುವುದಕ್ಕಾಗಿ ಯೇಸುವಿಗೆ ಸ್ತೋತ್ರ. ಓ ದೊಡ್ಡ ಸ್ವಾತಂತ್ರ್ಯದ ದಿನ ಇದು ನಿಮಗಾಗುವುದಕ್ಕಾಗಿ ಸ್ತೋತ್ರ. ಇದು ಸಭೆಗೊಂದು ದೊಡ್ಡ ಸ್ವಾತಂತ್ರ್ಯದ ದಿನವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ ನಮ್ಮ ಮಧ್ಯದಲ್ಲಿ ಪ್ರವರ್ತಿಸುವುದಕ್ಕಾಗಿ ಸ್ತೋತ್ರ. ಮಹತ್ವಗಳನ್ನ ಅದ್ಭುತಗಳನ್ನ ನಡೆಸುವುದಕ್ಕೆ ಶಕ್ತನಾದ ಯೇಸು ನಮ್ಮ ದಿನ ಚಲಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಲೇಯಾಸಿಥೇರದ ಶೋಖರಬನ ಶಂಥಲಾರ ಜಿಯಾಂಥೇರ ಸೋ ಹಸೇಮರ ಲೆಬಾ ಶಂದನಾರ ಹಜೋಠೋಲರೇಯ ಲೆಬಾ ಶಂದನಾರ ಉಡಾಸ್ಮತ್ ಹಲ್ಫರ ಜಿಖೇಠೋರ ಜಿಠೇಲೆರೆ ಅಸಿಥಾರ ಮೆಜೇಠಾ ಶಂಥಲೇರ ದೋಷೋ ರಬಾನ ರೆಬಾ ಶಂದನಾ ಶುಡಾಧಲ್ವರ ಝಹೇಥೆರೆ ಸೆಸೋಠೋಲ್ ಫೆರೆ ಹಸಿಖೋ ರಮಾನ ಶಂದನ ಲೆಬಾರಾ ಜಿಯಾಂಥರೇರ ಶೋಸ್ಮಾ ಥಲ್ಫೆರಾ ಜಿಯಾಥನ ಝೋಥಲ್ ಫೆರಾ ಝೋಥೋಲೋ ರಬೇನಾ ಶಂದನೆ ರೋಸಾ ಥಲಾರಥಾನ ಝಥಲ್ ಫೆಮಾ ಝಿಟಿರೋ ಜಿಯಾಂಥನ ಝೋಕೋರೋ ಶೋರಾಥನ ಲಿಯಾಧೆ ಶೋರಾಭನ ಉರಾಬನ ಶಂದಲಾರ ಹತಾಲ ಲೆಬಾರೆ ಶೆಲೇಫೋ ಸಿಯಾಥನ ಲುಕೋಸೋ ಥೊರೋ ಶೋಬೋರಾ ಸಿಯಾಂಥೆಲ. ಬಾಯಿಗಳು ತೆರೆದು ಯೇಸುವಿಗೆ ಸ್ತೋತ್ರ. ಓರೇಬಾ ಶಂದಲೆ ಸಿಯಾಂಥಲ ರುಡಾಸ ಥಾನ ಲೇಖೆ ಸೋಠೋ ಲಿಯಾಸ್ ಥೋರಾರ. ಯೇಸುವೇ ನೀವು ಉನ್ನತನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ಅದ್ಭುತಗಳು ನಡೆಸೋದಕ್ಕೆ ನೀನೊಬ್ಬನೇ ಶಕ್ತನಾಗಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯು ತಲೆ ತಲೆಮಾರುಗಳಿಗೂ, ನಿನ್ನ ದಯೆಯು ಯುಗ ಯುಗಾಂತರಗಳಿಗೂ ಶಾಶ್ವತವಾಗಿರುವುದಕ್ಕಾಗಿ ಸ್ತೋತ್ರ. ಓ ಯೇಸುವೇ, ಹಲ್ಲೆಲೂಯಾ. ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವು ಉನ್ನತ ಅದ್ಭುತವ. ಎರಡು ಕಣ್ಣು ಮೇಲೆ ತಿಳೋಣ. ಯೇಸುವೇ, ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ನೀವು ಉನ್ನತ
ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ. ಕಮನಡ್ರಿ ಯೇಸುವನ್ನು ನೋಡಿ, ನಿನ್ನ ಹಾಗೆ ಯಾರು ಇಲ್ಲ, ನೀ ಉನ್ನತ ಮಾಡುವೆ. ಯೇಸುವೇ, ನೀ ಅದ್ಭುತಗಳು ಮಾಡ್ತೀಯಪ್ಪ. ಯಾರು ಇಲ್ಲ, ಪರಾತ್ಪರನಾದ ದೇವರೇ ಸ್ತೋತ್ರ. ನಿನ್ನ ಹಾಗೆ ಯಾರು ಇಲ್ಲ, ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನೀ ಉನ್ನತ ಅದ್ಭುತವ ಮಾಡುವೆ. ಯೇಸುವೇ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಯೇಸು ಯೇಸು ಯೇಸು, ನೀ ಉನ್ನತ. ಯೇಸು ಯೇಸು ಯೇಸು, ನೀ ಉನ್ನತ. ಯೇಸು ಯೇಸು ಯೇಸು, ನೀ ಉನ್ನತ. ಆ ಕರಗಳ ಮೇಲೆ ತೀರಣ. ಯೇಸುವೇ, ನೀ ಉನ್ನತ. ಯೇಸು ಯೇಸು ಯೇಸು, ನೀ ಉನ್ನತ, ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಯೇಸು ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನೀ ಉನ್ನತ ಅದ್ಭುತವ ಮಾಡುವೆ. ಆರಾಧಿಸುವ ಎಲ್ಲರ ಮೇಲೆ ದೇವರ ಮಹಿಮೆ ಕೋಣ ಕವಿತಾ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ದೇವರ ಸಾನ್ನಿಧ್ಯದಲ್ಲಿ ಚಲಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ, ನೀ ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಯಾರು ಇಲ್ಲ. ಹೌದು ಯೇಸುವೇ, ನೀನು ಉನ್ನತನಾಗಿದೆ, ಅದಕ್ಕಾಗಿ ಸ್ತೋತ್ರ. ಅದ್ಭುತಗಳು ನಡೆಸೋದಕ್ಕೆ ನೀನೊಬ್ಬನೇ ಶಕ್ತನಾಗಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಹಾಗೆ ಯಾರು ಇಲ್ವಲ್ಲ, ಅದಕ್ಕಾಗಿ ಸ್ತೋತ್ರ. ಕಮಾನ್ ಸಭೆ ಬಾಯಿಗಳು ತೆರೆದು ಯೇಸುಗೆ ಸ್ತೋತ್ರ. ನೀನು ಉನ್ನತನಾಗಿದೆಯಪ್ಪ. ಓ, ಈ ದಿನ ನನ್ನ ಲೈಫ್ ಚೇಂಜ್ ಆಗೋ ಟ್ರಾನ್ಸ್ಫಾರ್ಮೇಶನ್ ದಿನ ಆಗಿರುವುದಕ್ಕಾಗಿ ಸ್ತೋತ್ರ. ದೊಡ್ಡ ಮಾರ್ಪಾಟು ಉಂಟಾಗೋ ದಿನ ಇದಾಗಿರುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಚಲನ ಮಧ್ಯೆ ನಡೀತಾ ಇರುವುದಕ್ಕಾಗಿ ಸ್ತೋತ್ರ. ಅದ್ಭುತಗಳನ್ನ ಮಹತ್ ಕಾರ್ಯಗಳು ನಡೆಸುವುದಕ್ಕೆ ಯೇಸುವೇ ನೀನೊಬ್ಬನೇ ಶಕ್ತನಾಗಿದೆಯಲ್ಲ, ನೀನ ಮಧ್ಯೆ ಚಲಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಇಸ್ರಾಯೇಲರಿಗಾಗಿ ಐಗುಪ್ತದಿಂದ ಹೊರಗೆ ಕರ್ಕೊಂಡ್ಬಂದಾಗ ಕೆಂಪು ಸಮುದ್ರವನ್ನು ಇಬ್ಬಾಗಿಸಿದ ದೇವರು, ಯೆರಿಕೋ ಕೋಟೆಯನ್ನು ನೆಲಸಮವಾಗಿಸಿದಾತನು, ಮುಂದೆ ಹೋಗೋದಕ್ಕೆ ಬಿಡಲ್ಲ ಅಂತ ವಾದಿಸಿದ ಯೋರ್ದಾನ್ ಹೊಳೆಯನ್ನು ಹಿಂದಕ್ಕೆ ಜರಿದಂತೆ ಮಾಡಿದ ಯೇಸು, ಓ ನಮ್ಮದೇ ಹಿಡಿದು ಬಂದಿರುವುದಕ್ಕಾಗಿ ಸ್ತೋತ್ರ. ಓ ಮಹತ್ ಕಾರ್ಯಗಳು ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವೇ ನಿಮಗೆ ವಂದನೆ. ಕಮನಡ್ರಿ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಹೇಳ್ರಿ ಬಾಯಿಗಳು ತೆರೆದು ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಯಾರು ಸ್ತೋತ್ರಗಳು ಹೇಳ್ತಾರೋ, ಓ ಈ ಹುಟ್ಟು ಕುಂಟನ ಬಗ್ಗೆ ಗೊತ್ತಲ್ವಾ, ಅವನು ಸ್ತುತಿಸ್ತಾನೆ ಅಂತ ದೇವರಿಗೆ ಕೊಟ್ಟಿದ್ದಕ್ಕಾಗಿ ಅವನಿಗೆ ಸ್ವಾತಂತ್ರ್ಯ ಕೊಟ್ರಲ್ಲ. ಇದನ್ನ ದೇವರನ್ನ ಸ್ತುತಿಸುವವರಿಗಾಗಿ ದೇವರು ಅಸಾಧಾರಣದ ಸ್ವಾತಂತ್ರ್ಯವನ್ನು ಇಟ್ಟಿರುವುದಕ್ಕಾಗಿ
ನಿನ್ನ ಸ್ತುತಿಸ್ತಾರೆ ಅವ್ರಿಗೆ ನಿನ್ನ ಸ್ವಾತಂತ್ರ್ಯವನ್ನು ನೀಡುವುದಕ್ಕಾಗಿ ಸ್ತೋತ್ರ. ಬಿಡುಗಡೆಗಳ ದಿನ ಇದಾಗುವುದಕ್ಕಾಗಿ ಸ್ತೋತ್ರ. ಯೇಸುವೆ ನಿನ್ನ ನಾಮ ಹೆಚ್ಚಾಗುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿನಗೆ ಒಪ್ಪಿಸ್ತೇವಪ್ಪ. ಪರಿಶುದ್ಧಾತ್ಮನ ಇದೆಲ್ಲವೂ ನಿನ್ನ ಕಂಟ್ರೋಲ್ ಕೊಡ್ತೇವೆ. ಪರಿಶುದ್ಧಾತ್ಮನ ಮಾತಾಡುವುದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಮಧ್ಯೆ ಚಲಿಸುವುದಕ್ಕಾಗಿ ಸ್ತೋತ್ರ. ನೀನು ಸ್ಪರ್ಶಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ಓ ನಮ್ಮ ಮಾತುಗಳದ ನಿನ್ನ ಸ್ವರವಾಗಿರಲಿ, ಅದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲ ಮಹಿಮೆ ನಿನಗೆ ಮಾತ್ರ ಸಲ್ಲಿಸಪ್ಪ. ಪರಲೋಕವನ್ನು ಮೇಲೆ ತೆರೆದಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಒಪ್ಪಿಸ್ತವೆ. ಯೇಸುವಿನ ನಾಮದಲ್ಲಿ ಬೇಡಿದಿರಿ ಜೀವ ತಂದೆ ಆದೇವ್ರೆ, ಆಮೆನ್. ಹಲ್ಲೆಲೂಯಾ. ಯೇಸು ನಂತರ ದೇವರು ದೊಡ್ಡ ಕಾರ್ಯ ಮಾಡ್ಲಿಕ್ಕಿದ್ದಾರೆ ಅಂತ ನಂಬೋರು, ನನ್ನೊಟ್ಟಿಗೆ ದೇವರು ಮಾತಾಡ್ತಾರೆ ಅಂತ ನಂಬೋರು ಆ ಕರಗಳನ್ನ ತಟ್ಟಿಯೋ ಕೈಗಳ ಮೇಲೆತ್ತೋ ಯೇಸುಗೆ ಬಾಯಿಗಳು ತೆರೆದು ಸ್ತೋತ್ರ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ತಿಂಗಳು ನಾವು ನೋಡಿದಾಗೆ ಜೂನ್ ಒಂದು ಸೂಪರ್ ನ್ಯಾಚುರಲ್ ಲಿಬರ್ಟಿಯ ಮಂತ್ ಆಗಿರುತ್ತೆ. ಹಲ್ಲೆಲೂಯಾ. ಸಾಧಾರಣವಾದದ್ದಲ್ಲ, ಅಸಾಧಾರಣವಾದ ಸ್ವಾತಂತ್ರ್ಯದ ತಿಂಗಳಿದಾಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಂತರ ದೇವರು ದೊಡ್ಡ ಕಾರ್ಯ ಮಾಡ್ಲಿಕ್ಕಿದ್ದಾರೆ ಅಂತ. ಹಲ್ಲೆಲೂಯಾ. ಕಳೆದ ದಿನಗಳಲ್ಲಿ ದೇವರನ್ನೊಟ್ಟಿಗೆ ಮಾತಾಡುವಾಗ ಹೇಳಿದ ಒಂದು ಕಾರ್ಯ, ನನ್ನ ಸಭೆಯನ್ನು ವಾಗ್ದಾನದ ಭೂಮಿಗೆ ನೆಲೆಗೊಳಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ವಾಗ್ದಾನದ ಭೂಮಿಗೆ ಕರ್ಕೊಂಡು ಬರ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಹಾದಿಯಲ್ಲಿ ನಾವಿದ್ದೀವಿ. ಹಲ್ಲೆಲೂಯಾ. ಈ ಹಾದಿಯಲ್ಲಿ ದೇವರು ಐಗುಪ್ತದಿಂದ ಇಸ್ರಾಯೇಲರನ್ನ ನಾವು ಕಾನಾನ್ ಎಂಬ ವಾಗ್ದಾನಕ್ಕೆ ಕರ್ಕೊಂಡು ಬರುವಾಗ ಅನೇಕ ಅವಿಧೇಯತೆಗಳು ಎದ್ದು ಕಾಣ್ತು. ಹಲ್ಲೆಲೂಯಾ. ಅನೇಕ ಅವಿಧೇಯತೆಗಳು ಕಾಣ್ತು, ಗುಣಗುಟ್ಟಿದ್ರು. ಆದರೆ ದೇವರು ಯಾರು ಆತನಿಗೆ ನಂಬಿಗಸ್ತನಾಗಿ ವಿಧೇಯರಾಗಿದ್ರು ಅವರಿಗೆ ಆತನು ನಂಬಿಗಸ್ತನಾಗಿ ವಾಗ್ದಾನಕ್ಕೆ ನೆಲೆಗೊಳಿಸಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಕೆಲವೊಂದು ಜೋಶ್ವಗಳು ಸಭೆಯೊಳಗೆ ಎದ್ದೇಳಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಕಾನಾನಿಗೆ ಸೇರಿಸುವ ದೇವರು ಉಪಯೋಗಿಸುವ ಯೆಹೋಶುವಗಳು ಸಭೆಯಲ್ಲಿ ಎದ್ದೇಳಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಹೆಸರು ನಂಬ್ತೀರಾ? ಆಮೆನ್. ಅನೇಕರಿರುವಂಥ ಐಗುಪ್ತನ ಅವಸ್ಥೆಯಿಂದ ದೇವರು ಬಿಡುಗಡೆ ಮಾಡಿ ಅಷ್ಟಕ್ಕೆ ಬಿಡೋದಿಲ್ಲ, ಕಾನಾನ್ ಎಂಬ ಸ್ವಾತಂತ್ರ್ಯಕ್ಕೆ ದೇವರು ನಡೆಸ್ತಾರೆ. ಹಲ್ಲೆಲೂಯಾ. ಈ ವಾಕ್ಯ ಓದಿಕೊಳ್ಳೋಣ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಅದರ 3ನೇ ಅಧ್ಯಾಯದ 17ನೇ ವಾಕ್ಯ ಓದೋಣ. 2 ಕೊರಿಂಥ 3:17. ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ ಕರ್ತನು ದೇವರ ಆತ್ಮನೇ ಆಗಿದ್ದಾನೆ. ಹಲ್ಲೆಲೂಯಾ. ನಾವು ಹೇಳ್ತೀವಿ ದೇವರ ಆತ್ಮಸ್ವರೂಪನಾಗಿ ನಮ್ಮದೇ ಇದ್ದಾರೆ ಅಂತ. ಹಲ್ಲೆಲೂಯಾ. ಯಾಕೆಂದ್ರೆ ಈ ಕರ್ತನು ದೇವರ ಆತ್ಮನೇ ಆಗಿದ್ದಾರೆ. ಹಲ್ಲೆಲೂಯಾ. ವಾಕ್ಯ ಈ ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಅಂತ. ಹಲ್ಲೆಲೂಯಾ. ನಿಮ್ಮಲ್ಲಿ ಈ ಪರಿಶುದ್ಧಾತ್ಮ ಇರೋದಾದ್ರೆ ನಿಮಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಂಧನಗಳಿಗೆ ಇನ್ನು ಸ್ಥಳ ಇಲ್ಲ. ಹಲ್ಲೆಲೂಯಾ. ರೋಗಗಳಿಗೆ ಇನ್ನು ಸ್ಥಳ ಇಲ್ಲ. ಯಾಕಂದ್ರೆ ಬಿಡುಗಡೆ ಆತ್ಮನಾದ ಪರಿಶುದ್ಧಾತ್ಮ ನಮ್ಮಲ್ಲಿರುವಾಗ ನಮಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಈ ವಾಕ್ಯವನ್ನು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಅಪೊಸ್ತಲನಾದ ಪೌಲನು ಬರೆಯುವಾಗ ಇದನ್ನ ಕನ್ನಡದಲ್ಲೆಲ್ಲ ಬರೆದಿತ್ತು. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನ ಹತ್ರ ಪರಿಶುದ್ಧಾತ್ಮ ಈ ವಾಕ್ಯಗಳನ್ನ ಬರೆಸುವಾಗ ಇದನ್ನು ಬರೆಸಿದ್ದು ಗ್ರೀಕ್ ಭಾಷೆಯಲ್ಲಾಗಿತ್ತು. ಹಲ್ಲೆಲೂಯಾ. ಕನ್ನಡದಲ್ಲಿ ನೋಡ್ತೀವಿ ಪರಿಶುದ್ಧಾತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಅಂತ. ಆದರೆ ಬರೆಯುವಾಗ ಪರಿಶುದ್ಧಾತ್ಮ ಏನಂತ ಬರೆಸಿದ್ರು ಅಂದರೆ, ಈ ಪರಿಶುದ್ಧಾತ್ಮನು ಎಲ್ಲಿದ್ದಾನೋ ಬರೀ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಅಲ್ಲ, ಇವ್ರು ಎಲ್ಲಿ ಇರ್ತಾರೋ ಅಲ್ಲಿ ಬರೀ ಬಿಡುಗಡೆ ಮಾತ್ರ ಅಲ್ಲ, ಸ್ವಾತಂತ್ರ್ಯ ಇರುತ್ತೆ ಅಂತ. ಹಲ್ಲೆಲೂಯಾ. ಈ ಪರಿಶುದ್ಧಾತ್ಮನಿ ಕರ್ತನಾತ್ಮನಿ ಎಲ್ಲಿದ್ದಾನೋ ಅಲ್ಲಿ ಸ್ವಾತಂತ್ರ್ಯ ಉಂಟು. ಹಲ್ಲೆಲೂಯಾ. ಎಷ್ಟು ನಂಬ್ತೀರಾ? ಬರೀ ನನ್ನಲ್ಲಿರೋದು ಮಾತ್ರ ಅಲ್ಲ, ನನ್ನಲ್ಲಿರೋ ಪರಿಶುದ್ಧಾತ್ಮರು ನಾನು ಹೋಗೋ ಸ್ಥಳಗಳಲ್ಲೆಲ್ಲ ಇರ್ತಾರೆ. ಹಲ್ಲೆಲೂಯಾ. ಅವ್ರು ಬರೀ ಬಿಡುಗಡೆ ಮಾತ್ರ ಮಾಡೋದಲ್ಲ, ಸ್ವಾತಂತ್ರ್ಯಕ್ಕೆ ಆ ಪ್ರದೇಶವನ್ನು ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ನಂಬ್ತೀರಾ? ನನ್ನ ರೋಗಗಳಿಂದ ದೇವರನ್ನು ಬಿಡುಗಡೆ ಮಾಡಿದ್ದು ಮಾತ್ರ ಅಲ್ಲ, ಆರೋಗ್ಯವಂತನೆಂಬ ಸ್ವಾತಂತ್ರ್ಯಕ್ಕೆ ನಾನು ನಡೆಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನು ನೋಡುವಾಗ ನನ್ನ ಕಣ್ಣಿಗೆ ಕಂಡಿದ್ದು ಒಂದು ಯಾಜಕ ಕಾಂಡದಲ್ಲಿ ದೇವರು ಬರೆಸಿದ 14ನೇ ಅಧ್ಯಾಯದಲ್ಲಿರುವ ಒಂದು ಪ್ರಕ್ರಿಯೆ ಆಗಿತ್ತು. ಹಲ್ಲೆಲೂಯಾ. ಯಾಜಕ ಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ದೇವರೊಂದು ನಿಯಮವನ್ನು ಇಡ್ತಾರೆ. ಹಲ್ಲೆಲೂಯಾ. ಅದ್ಯಾವ ನಿಯಮ ಅಂದರೆ ಕುಷ್ಠರೋಗಿ ಶುದ್ಧನಾಗುವ ಪ್ರಕ್ರಿಯೆ. ಹಲ್ಲೆಲೂಯಾ. ಎಲ್ಲರೂ ಇಲ್ಲಿ ಕೇಳ್ರಿ,
ಕುಷ್ಠರೋಗಿ ಶುದ್ಧನಾಗೋ ಪ್ರಕ್ರಿಯೆ ಅದಾಗಿತ್ತು. ಹಲ್ಲೆಲೂಯ. ಮನೆಗೆ ಹೋಗಿ ಹೋದ್ರಿ ಯಾಜಕಕಾಂಡ 14ನೇ ಅಧ್ಯಾಯ. ಹಲ್ಲೆಲೂಯ. ಅದರಲ್ಲಿ ಮೊದಲು ಕುಷ್ಠರೋಗಿ ಬಂದಾಗ ಅವನು ಯಾಜಕನ ಹತ್ರ ಬಂದಾಗ ಅವನು ಒಂದು ಸೆಲ ನೀರಲ್ಲಿ ಒಂದು ಪಾರಿವಾಳದ ರಕ್ತ ಹಾಕಿ ಅದರಲ್ಲಿ ಪಾರಿವಾಳ ಮುಳುಗಿಸಿ ಅವನ ಮೇಲೆ ಬಿಟ್ಟಾಗ ರಕ್ತವನ್ನ ಆ ಪಾರಿವಾಳ ಅವನ ಮೇಲೆ ಆರಿಸಿ ಅದು ಹೊರಟೋಗುತ್ತೆ. ಹಲ್ಲೆಲೂಯ. ಇದಾದ ನಂತರ ಅವನು 7 ದಿನಗಳವರೆಗೂ ಕೂಡ ಪಾಳೆಯದ ಹೊರಗಡೆನೇ ಇರಬೇಕು. ಹಲ್ಲೆಲೂಯ. ಅವನ ಮೇಲೆ ರಕ್ತ ಹಾಕಲ್ಪಟ್ಟಿರ್ಬೋದು, ಅವನ ಸೆಲ ನೀರಿನಿಂದ ಶುದ್ಧ ಆಗಿರ್ಬೋದು, ಆದರೆ ಅವನ ಪಾಳೆಯದಿಂದ ಹೊರಗಡೆನೇ ಇರಬೇಕು. ಹಲ್ಲೆಲೂಯ. ಎಲ್ಲಿವರೆಗೆ ಅಂದರೆ 7 ದಿನಗಳವರೆಗೆ. ಹಲ್ಲೆಲೂಯ. ಈ 7 ಅನ್ನೋದು ಒಂದು ಫುಲ್ಫಿಲ್ಮೆಂಟ್ ಅನ್ನು ತೋರಿಸುತ್ತೆ. ಹಲ್ಲೆಲೂಯ. ದೇವರು ಎಲ್ಲವನ್ನ ಮುಗಿಸಿ 7ನೇ ದಿನದಲ್ಲಿ ಸೃಷ್ಟಿ ಕಂಪ್ಲೀಟ್ ಆಯಿತು ಅಂತ ವಿಶ್ರಾಂತಿಗಾಗಿ ನೇಮಿಸಿದ್ರಲ್ಲ. ಹಲ್ಲೆಲೂಯ. ಈ 7 ಅನ್ನೋದು ಒಂದು ಫುಲ್ಫಿಲ್ಮೆಂಟ್ ಅನ್ನ, ಪರಿಪೂರ್ಣತೆಯನ್ನು ತೋರಿಸುತ್ತೆ. ಹಲ್ಲೆಲೂಯ. ಅವನು ಒಂದು 7 ದಿನಗಳು ಪಾಳೆದ ಹೊರಗಿದ್ದು ಅದನ್ನು ಕಳೆದ ನಂತರ ಈ 7ನೇ ದಿನದಲ್ಲಿ ಅವನು ಫುಲ್ ಬಾಡಿ ಶೇವ್ ಮಾಡಿ, ಅವನು ಕ್ಷೌರ ಮಾಡಿಸ್ಕೊಂಡು, ಅವನ ಬಟ್ಟೆಗಳು ಒಗೆದ್ಕೊಂಡು, ಅವನ ನೀರಿಂದ ಸ್ನಾನ ಮಾಡಿ 8ನೇ ದಿನದಲ್ಲಿ ಪಾಳೆದ ಒಳಗೆ ಬರಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಈ 8 ಅನ್ನೋದು ಏನು ಸೂಚಿಸುತ್ತೆ ಅಂದರೆ ಈ 7 ಆದ ನಂತರ ಇನ್ನೊಂದು ಹೊಸ ಆರಂಭ ಇದೆ ಎಂಬುದಾಗಿ. ಹಲ್ಲೆಲೂಯ. ಹಲ್ಲೆಲೂಯ. ಇದನ್ನ ದೇವರು ಕೆಲವರಿಗೆ ಹೊಸ ಆರಂಭಗಳನ್ನ ನೀಡಲಿಕ್ಕಿದ್ದಾರೆ. ಹಲ್ಲೆಲೂಯ. ನಿಮ್ಮ ಆತ್ಮಕ್ಕೆ ಮಂಡಲದಲ್ಲಿ ಒಂದು ಹೊಸ ಆರಂಭಗಳು ನಡೀತಾ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸು ನಂತರ ಈ ಕುಷ್ಠರೋಗಿ ಯಾವಾಗ 8ನೇ ದಿನ ಬರ್ತಾನೋ, ಇವನು ಬರುವಾಗ ಅವನ ಜೊತೆಗೆ ಯಜ್ಞದ ಕುರಿಯನ ಅಥವಾ ಟಗರನೋ ತೆಗೆದುಕೊಂಡು ಬರಬೇಕು. ಹಲ್ಲೆಲೂಯ. ಅದರೊಟ್ಟಿಗೆ ಗೋಧಿ ಹಿಟ್ಟನ್ನು ಎಣ್ಣೆಯನ್ನು ತೆಗೆದುಕೊಂಡು ಬರಬೇಕು. ಹಲ್ಲೆಲೂಯ. ಇವನು ಇದನ್ನು ತೆಗೆದುಕೊಂಡು ಬಂದಾಗ ಏನಾಗುತ್ತೆ ಅಂದರೆ, ಯಾಜಕನಿಗೆ ಅದನ್ನು ಅರ್ಪಿಸಿದಾಗ ಯಾಜಕ ಏನು ಮಾಡ್ತಾನೆ ಅಂದರೆ, ಹಲ್ಲೆಲೂಯ, ಯಾಜಕ ಏನು ಮಾಡ್ತಾನೆ ಅಂದರೆ ಈ ಯಜ್ಞದ ಕುರಿಯನ್ನು ವಧಿಸಿ ಅದರಿಂದ ಸ್ವಲ್ಪ ರಕ್ತವನ್ನು ತೆಗೆದುಕೊಂಡು ಈ ಕುಷ್ಠರೋಗಿಯ ಬಲಗಿವಿಯ ತುದಿಗೂ ಅವನ ಬಲಗೈನ ಹೆಬ್ಬೆರಳಿಗೂ ಅವನ ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ತಾನೆ. ಹಲ್ಲೆಲೂಯ. ಈ ರೀತಿ ಹಚ್ಚಬೇಕು. ಯಾವುದನ್ನ? ಯಜ್ಞದ ಕುರಿಯ ರಕ್ತವನ್ನು. ಹಲ್ಲೆಲೂಯ. ಇದಾದ ನಂತರ ಈ ಕುಷ್ಠರೋಗಿ ತಂದಿರೋ ಎಣ್ಣೆಯಲ್ಲಿ ಸ್ವಲ್ಪವನ್ನು ಅವನ ಎಡಗೈಗೆ ಉಳಿದುಕೊಂಡು ಅದರಲ್ಲಿ ಅವನ ಬಲಗೈನ ಬೆರಳನ್ನ ಅದ್ದಿ 7 ಸಾರಿ ದೇವರ ಸನ್ನಿಧಿಯಲ್ಲಿ ಅದನ್ನು ಚಿಮುಕಿಸ್ಬೇಕು. ಹಲ್ಲೆಲೂಯ. 7 ಸಾರಿ ಚಿಮುಕಿಸಿದ ನಂತರ 8ನೇ ಬಾರಿ ಅವನಿಗೆ ಹಚ್ಚಬೇಕು. ಹಲ್ಲೆಲೂಯ. ಈ ಎಣ್ಣೆಯನ್ನು ತೆಗೆದುಕೊಂಡು ಎಲ್ಲಿ ಹಚ್ಚಬೇಕಂದ್ರೆ, ಎಲ್ಲೆಲ್ಲ ರಕ್ತವನ್ನು ಹಚ್ಚಿದಾನೋ ಅದೇ ಸ್ಥಳಗಳಲ್ಲಿ, ಅಂದರೆ ಅವನ ಬಲಗಿವಿಯ ತುದಿಗೆ, ಅವನ ಬಲಗೈನ ಹೆಬ್ಬೆರಳಿಗೆ ಮತ್ತೆ ಅವನ ಬಲಗಾಲಿನ ಹೆಬ್ಬೆಟ್ಟಿಗೆ ಹಚ್ಚಬೇಕು. ಹಲ್ಲೆಲೂಯ. ಇದಾದ ನಂತರ ಪರಿಗಣಿಸಲಾಗ್ತಿತ್ತು ಇವನು ಶುದ್ಧನಾಗಿದ್ದಾನೆ ಅಂತ. ಹಲ್ಲೆಲೂಯ. ಇದು ಹಳೆ ಒಡಂಬಡಿಕೆಯಲ್ಲಿ ನಿಜವಾಗ್ಲೂ ನಡೀತಾತೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವರು ಇದನ್ನು ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಮುಖಾಂತರ ಧರ್ಮಶಾಸ್ತ್ರದಲ್ಲಿ ಬರೆಸಿದ್ದು ಏನಕ್ಕಾಗಿ ಅಂದರೆ, ಹೊಸ ಒಡಂಬಡಿಕೆ ಒಂದು ಕನ್ನಡಿಯಂತೆ ನೋಡುವಂತೆ ದೇವರು ತೋರಿಸಿದ್ರು. ಹಲ್ಲೆಲೂಯ. ಇದರಲ್ಲಿ ನಾವು ನೋಡುವ ಈ ಕುಷ್ಠರೋಗಿ ಇದಾನಲ್ಲ, ಅವನು ಏನನ್ನು ಸೂಚಿಸ್ತಾನೆ ಅಂದರೆ ಪಾಪಿಗಳಾಗಿದ್ದಂಥ ನಮ್ಮನ್ನು ಸೂಚಿಸ್ತಾನೆ. ಹಲ್ಲೆಲೂಯ. ಇದರಲ್ಲಿ ಬಂದ ಯಜ್ಞದ ಕುರಿಯ ರಕ್ತ ನಮ್ಮನ್ನು ಬಿಡಿಸುವುದಕ್ಕೆ ಬಂದ ಯೇಸುವನ್ನು ಸೂಚಿಸುತ್ತೆ. ಹಲ್ಲೆಲೂಯ. ಅಲ್ಲಿರುವ ಎಣ್ಣೆ ನಮ್ಮೊಳಗೆ ವಾಸಿಸುವ ಪರಿಶುದ್ಧಾತ್ಮನನ್ನು ಸೂಚಿಸುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರೊಂದು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಯಾವಾಗ ರಕ್ತ ಆ ಕುಷ್ಠರೋಗಿಯ ಮೇಲೆ ಹಚ್ಚಲ್ಪಡುತ್ತೋ ಆಗ ಹೇಳ್ತಾರೆ ಇವನು ಶುದ್ಧ, ಈ ರಕ್ತವನ್ನ ಶುದ್ಧ ಮಾಡುತ್ತೆ ಅಂತ. ಹಲ್ಲೆಲೂಯ. ರಕ್ತ ಹಚ್ಚಿದೆ ಅಂದರೆ ಅವನು ಶುದ್ಧನಾಗಿದ್ದಾನೆ. ಆದರೆ ಅದರ ಮೇಲೆ ಎಣ್ಣೆ ಹಚ್ಚಿದಾಗ ಎಣ್ಣೆ ಏನು ಮಾಡುತ್ತೆ ಅಂದರೆ ಈ ರಕ್ತವನ್ನು ಹೈಲೈಟ್ ಮಾಡಿ ತೋರಿಸುತ್ತೆ. ಹಲ್ಲೆಲೂಯ. ಎಣ್ಣೆ ಹಚ್ಚಿದ ಯಾವುದೇ ಸ್ಥಳಗಳಾದ್ರೂ ಅದು ಗ್ಲೋ ಆಗುತ್ತೆ. ಹಲ್ಲೆಲೂಯ. ಅದನ್ನ ಈ ಎಣ್ಣೆ ಏನು ಮಾಡುತ್ತೆ ಅಂದರೆ ಈ ರಕ್ತವನ್ನು ಹೈಲೈಟ್ ಮಾಡಿ ತೋರಿಸುತ್ತೆ. ಅಂದರೆ ಅರ್ಥ ಇವನು ಶುದ್ಧನಾದವನೆಂಬ ಸ್ವಾತಂತ್ರ್ಯದಲ್ಲಿ ನಡೆಸುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ರಕ್ತ ಹಚ್ಚಿ ಹಾಗೆ ಬಿಡೋದಿಲ್ಲ. ಈ ರಕ್ತ ಅವನಿಂದ ಪುನಃ ಹೋಗದೆ ಇರೋದೇ, ಇವನು ಪುನಃ ಅಶುದ್ಧನಾಗದೇ ಇರೋ ಹಾಗೆ ಈ ಎಣ್ಣೆ ಅವನ ಶುದ್ಧನು ಎಂಬ ಸ್ವಾತಂತ್ರ್ಯದಲ್ಲಿ ನಡೆಸುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ನಮ್ಮನ್ನು ದೇವರು ಇದೇ ರೀತಿಯಾಗಿ ಮಾಡಿದ್ರು. ಪಾಪಿಗಳಾಗಿದ್ದ ನಮ್ಮನ್ನು ಯೇಸು ತನ್ನ ರಕ್ತದಿಂದ ತೊಳೆಯೋದಾದರೆ, ನಮ್ಮನ್ನು ಶುದ್ಧಿ ಮಾಡೋದಾದರೆ, ಪಾಪದ ಪಾಲಿಗೆ ನಾವು ಸತ್ತದಾದರೆ ಪರಿಶುದ್ಧಾತ್ಮನೆಂಬ ಎಣ್ಣೆ ನಮ್ಮನ್ನು ನೀತಿಗೆ ಜೀವಿಸುವ ಸ್ವಾತಂತ್ರ್ಯದಲ್ಲಿ ನಡೆಸುತ್ತೆ. ಹಲ್ಲೆಲೂಯ. ನಿಮಗೆ ಅರ್ಥ ಆಗ್ತಿದೆಯಾ? ಪಾಪದ ಪಾಲಿಗೆ ನಾವು ಸಾಯುವುದು ಯೇಸು ರಕ್ತದಿಂದ, ಆದರೆ ನೀತಿಗೆ ಪಾಲಿಗೆ ಜೀವಿಸುವಂತೆ ಪರಿಶುದ್ಧಾತ್ಮ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯ. 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 ದಾಸರು ಎಂಬ ಹೆಸರನ್ನ, ನಮ್ಮ ಮೇಲಿರೋ ದಾಸರು ಎಂಬ ಹೆಸರನ್ನ ಯೇಸು ತೆಗೆದಾಕಿದ್ರೆ ಪರಿಶುದ್ಧಾತ್ಮ ಪುತ್ರರೆಂಬ ಸ್ವಾತಂತ್ರ್ಯದಲ್ಲಿ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಬರೀ ಬಿಡುಗಡೆ ಮಾತ್ರ ಅಲ್ಲ, ಈ ಕಾಲಗಳಲ್ಲಿ ಸ್ವಾತಂತ್ರ್ಯಕ್ಕೆ ಸಭೆ ಹತ್ತಲಿಕ್ಕಿದೆ. ಹಲ್ಲೆಲೂಯ. ಹಲ್ಲೆಲೂಯ. ನಿಮ್ಮ ಫ್ಯಾಮಿಲಿಗಳು ಸ್ವಾತಂತ್ರ್ಯಕ್ಕೆ ಹತ್ತಲಿಕ್ಕಿದೆ. ಹಲ್ಲೆಲೂಯ. ಹಲ್ಲೆಲೂಯ.
ರೋಗಿ ಎಂಬುದ ಹೆಸರನ್ನ ದೇವರು ತೆಗೆದಾಕಿ ಯೇಸು ರಕ್ತದಿಂದ ತೊಳೆದು ನಮ್ಮನ್ನು ಆರೋಗ್ಯವಂತರಾಗಿ ಮಾಡಿದ್ರೆ ಪರಿಶುದ್ಧಾತ್ಮ ಇನ್ನು ಆ ರೋಗ ನಮಗೆ ಬರದೇ ಇರುವಂತ ಸ್ವಾತಂತ್ರ್ಯದಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ಇದನ್ನೇ ನಾವು ಕರೆಯೋದು ಅಸಾಧಾರಣವಾದ ಸ್ವಾತಂತ್ರ್ಯ. ಹಲ್ಲೆಲೂಯಾ. ಯಾಕಂದ್ರೆ ಇದು ಸಿಕ್ಕಿದ್ದು ಮನುಷ್ಯರಿಂದಲೋ ಅಲ್ಲ, ಯಾವುದೋ ವ್ಯಕ್ತಿಗಳಿಂದಲ್ಲ, ಆದರೆ ಇದು ಎಲ್ಲವನ್ನ ಸೃಷ್ಟಿಸಿದ ಸರ್ವಶಕ್ತನಾದ ದೇವರಿಂದ ಆಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯ ಓದ್ಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ಅದರ 10ನೇ ಅಧ್ಯಾಯದ 27ನೇ ವಾಕ್ಯ. ಯೆಶಾಯ 10:27. ಯೆಶಾಯ 10:27. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಹಲ್ಲೆಲೂಯಾ. 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 ಯೇಸುವಿನ ನಂತರ ನನ್ನ ಮೇಲೆ ಇದುವರೆಗೆ ಹಿಂಬಾಲಿಸಿ ಬಂದ ನೊಗ ನನ್ನ ಮೇಲಿಂದ ತೊಲಗುತ್ತಿದೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ಪುಷ್ಟರಾದ ಕಾರಣ. ಈ ಪುಷ್ಟರು ಅನ್ನೋ ಈ ಪದಕ್ಕೆ ಅನೇಕ ಬೇರೆ ವ್ಯಾಖ್ಯಾನಗಳನ್ನು ನೋಡೋದ್ರೆ ಅಲ್ಲಿ ಹೇಳ್ತದೆ ಅಭಿಷಕ್ತರಾದ ಕಾರಣ ಎಂಬುದಾಗಿ. ಹಲ್ಲೆಲೂಯಾ. ನೀವು ಅಭಿಷಕ್ತರಾದ ಕಾರಣ ನೊಗವು ಮುರಿದೋಗುತ್ತೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಮೇಲಿಂದ ಅಥವಾ ಅವನ ಮೇಲಿಂದ ನೊಗ ತೆಗೆಯಲ್ಪಡೋದು ಬೇರೆ, ಆ ನೊಗ ಮುರಿಯೋದು ಬೇರೆ. ಹಲ್ಲೆಲೂಯಾ. ನೊಗ ಅವನ ಮೇಲಿಂದ ತೆಗೆದಿದೆ ಅಂದರೆ ಅವನಿಗೆ ಬಿಡುಗಡೆ ಅಂತ. ಹಲ್ಲೆಲೂಯಾ. ಅದೇ ಆ ನೊಗ ಮುರಿದಿದೆ ಅಂದರೆ ಇನ್ನು ಆ ನೊಗ ಪುನಃ ಅವನ ಮೇಲೆ ಬರೋದಿಲ್ಲ, ಅವನು ಸ್ವಾತಂತ್ರ್ಯದಲ್ಲಿದ್ದಾನೆ ಅಂತ. ಹಲ್ಲೆಲೂಯಾ. ನೊಗ ತೆಗೆಯಲ್ಪಟ್ರೆ ಪುನಃ ಯಾವಾಗಾದ್ರೂ ಅವನು ಬಿದ್ದು ಪಾಪದಲ್ಲಿ ಬಿದ್ದು ಆ ನೊಗ ಪುನಃ ಅವನ ಮೇಲೆ ಬರೋ ಸಾಧ್ಯತೆ ತುಂಬ ಇದೆ. ಹಲ್ಲೆಲೂಯಾ. ಆದರೆ ಅವನ ಮೇಲಿದ್ದ ನೊಗ ಮುರಿದೇ ಅವನ ಮೇಲೆ ಪುನಃ ನೊಗ ಬರೋದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಏನು ಮಾಡ್ತಾರೆ ಅಂದರೆ ಬರೀ ನಿನ್ನ ಮೇಲಿಂದ ನೊಗ ತೆಗೆಯೋದು ಮಾತ್ರ ಅಲ್ಲ, ಆ ನೊಗ ನಿನ್ನ ಮೇಲೆ ಪುನಃ ಬರದೇ ಇರುವಂತೆ ಅದನ್ನು ಮುರಿದಾಕ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದೇ ಸ್ವಾತಂತ್ರ್ಯ ಆಗಿದೆ. ಹಲ್ಲೆಲೂಯಾ. ದೇವರು ಒಂದು ನಿಯೋಗ ಇಟ್ಟರಲ್ವಾ, ಕುಷ್ಠರೋಗಿ ಶುದ್ಧನಾಗೋದು. ಅದೇ ರೀತಿಯಾಗಿ ದಾಸರೆಂಬ ನೊಗ ನಮ್ಮ ಮೇಲೆ ಇಡಲ್ಪಟ್ಟಿತ್ತಲ್ವ, ಇದನ್ನು ಯೇಸು ತೆಗೆದಾಕಿದ್ರೆ ಪರಿಶುದ್ಧಾತ್ಮದ ಮುರಿದು ಪುತ್ರತ್ವದ ಸ್ವೀಕಾರದ ಸ್ವಾತಂತ್ರ್ಯದಲ್ಲಿ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ಇನ್ನು ಯಾವುದೇ ರೀತಿಯಾದ ದಾಸತ್ವದ ನೊಗಗಳು ನಮ್ಮ ಮೇಲೆ ಆಳ್ವಿಕೆ ಮಾಡೋದಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಯಾಕೆಂದರೆ ನಾವು ಸಂಪೂರ್ಣವಾಗಿ ಪರಿಶುದ್ಧಾತ್ಮನ ಹತೋಟಿಯಲ್ಲಿರುವಾಗ ಪರಿಶುದ್ಧಾತ್ಮ ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ನಡೆಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟನೇದ ನಂಬ್ತೀರಾ? ಆಮೆನ್. ಹಲ್ಲೆಲೂಯಾ. ಓದೋಣ 2 ಅರಸುಗಳ ಪುಸ್ತಕ 2 ಅರಸುಗಳು ಅದರ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 7 ವಾಕ್ಯದ ತನಕ ಓದೋಣ. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತೀ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳಲ್ಲೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು, ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆಯುಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ದ್ರಲ್ಲಿ ನೋಡೋ ಸಂಭವ ಯಾವುದಂದ್ರೆ, ಒಬ್ಬ ಪ್ರವಾದಿ ಮಂಡಳಿಯಲ್ಲಿರೋ ಒಬ್ಬ ವ್ಯಕ್ತಿ ತೀರಿ ಹೋಗ್ತಾನೆ. ಹಲ್ಲೆಲೂಯಾ.
ಆಗ ಅವನು ತೀರಿ ಹೋಗೋದಕ್ಕಿಂತ ಮುಂಚಿತವಾಗಿ ಅವನು ಅನೇಕ ಸಾಲಗಳನ್ನ ಮಾಡಿರ್ತಾನೆ. ಹಲ್ಲೆಲೂಯಾ. ಅವನು ಸಾಲಗಳಿಂದ ಆ ಸಾಲ ಅವನು ಮಾಡಿದ ಸಾಲದ ದೆಸೆಯಿಂದ ಅವನು ತೀರಿ ಹೋದ ನಂತರ ಆ ಸಾಲದ ನೊಗಗಳು ಅವನ ಸಂತತಿಯನ್ನು ಹಿಡಿಯೋದಕ್ಕೆ ಬಂದಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಹೆಂಡತಿ ಬಂದು ಈ ಪ್ರವಾದಿಯಾದ ಎಲೀಷನ ಬಳಿ ಬಂದು ಕೇಳ್ತಾಳೆ, ನನ್ನ ಗಂಡ ತೀರಿಯೋದು, ಅವನು ಯೆಹೋವನಲ್ಲಿ ಭಯಭಕ್ತಿಯಾಗಿತ್ತು, ಅದು ನಿನಗೆ ಗೊತ್ತಲ್ವಾ? ಹಲ್ಲೆಲೂಯಾ. ಆದರೆ ಈಗ ಸಾಲ ಕೊಟ್ಟವರು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರೆ ಅಂತ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಿದ್ದೇವೆ, ಒಂದು ದಾಸರೆಂಬ ನೊಗ ಆಕೆಯ ಸಂತಾನದ ಮೇಲೆ, ತಲೆಮಾರಿನ ಮೇಲೆ ಹಾಕಲ್ಪಡೋದಕ್ಕಾಗಿ ರೆಡಿಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಎಲೀಷಾಕ್ಕೆ ಕೇಳೋದು, ನಾನು ನಿನಗೆ ಏನು ಮಾಡಬೇಕು, ಅಥವಾ ನಿನ್ನ ಮನೆಯಲ್ಲಿ ಏನಿದೆ? ಪ್ರವಾದಿ ಕೇಳೋದು, ದೇವರ ಮನುಷ್ಯ ಕೇಳೋದು ಆಕೆಗೆ, ನಿನ್ನ ಮನೆಯಲ್ಲಿ ಏನಿದೆ ಹೇಳುವಂತ. ಹಲ್ಲೆಲೂಯಾ. ಅದಕ್ಕೆ ಯಾಕೆ ಹೇಳ್ತಾಳೆ, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆಯಷ್ಟು ಎಣ್ಣೆ ಹೊರತಾಗಿ ಬೇರೆ ಏನೂ ಇಲ್ಲ. ಹಲ್ಲೆಲೂಯಾ. ಈ ಎಣ್ಣೆ ಏನನ್ನು ಸೂಚಿಸ್ತದೆ ಅಂದರೆ, ಆಗಲೇ ಹೇಳಿದ ಪ್ರಕಾರ ಇದು ಪರಿಶುದ್ಧಾತ್ಮನನ್ನು ಸೂಚಿಸುತ್ತೆ. ಹಲ್ಲೆಲೂಯಾ. ಆಕೆ ಎಲ್ಲವನ್ನ ಕಳೆದುಕೊಂಡಿದ್ದಾಳೆ, ಆದರೆ ಎಣ್ಣೆನ ಮಾತ್ರ ಜೋಪಾನವಾಗಿ ಇಟ್ಕೊಂಡಿದ್ದಾಳೆ. ಹಲ್ಲೆಲೂಯಾ. ಆಕೆ ಬಳಿ ಇರೋದು ಒಂದು ಮೊಗೆ ಎಣ್ಣೆ ಆಗಿದೆ, ಒಂದು ಜಗ್ಗಾತ, ಅದು ಒಂದು ಮೊಗೆಯ ಎಣ್ಣೆ ಆಗಿದೆ. ಹಲ್ಲೆಲೂಯಾ. ಆಗ ಪ್ರವಾದಿ ಹೇಳೋದು, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಖಾಲಿಯಾದ ಪಾತ್ರೆಗಳನ್ನ ತೆಗೆದುಕೋ. ಹಲ್ಲೆಲೂಯಾ. ಈ ಖಾಲಿಯಾದ ಪಾತ್ರೆಗಳನ್ನ ತೆಗೆದುಕೊಂಡ ನಂತರ ನೀನು ನಿನ್ನ ಮಕ್ಕಳು ನಿನ್ನ ಮನೆಯೊಳಗೋಗಿ ಮನೆಯ ಬಾಗಿಲನ್ನು ಮುಚ್ಚಿ ಈ ನಿನ್ನಲ್ಲಿರುವ ಎಣ್ಣೆಯನ್ನ ಬೇರೆ ಪಾತ್ರೆಗಳಿಗೆ ಹುಯ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ತುಂಬಿದವನ್ನೆಲ್ಲ ಒಂದು ಕಡೆ ಇಡಬೇಕು. ಹಲ್ಲೆಲೂಯಾ. ನಂತರ ತುಂಬಿಸ್ತಾ ಹೋಗ್ಬೇಕು ಅಂತ. ಹಲ್ಲೆಲೂಯಾ. ಆಗ ಆಕೆ ಅದೇ ರೀತಿಯಾಗಿ ಹೋಗಿ ತನ್ನ ಮನೆಯ ಬಾಗಿಲನ್ನು ಮುಚ್ಚಿದಾಗ ಏನು ನಡೀತಂದ್ರೆ, ಆಕೆ ಎಣ್ಣೆನ ಉಯ್ದಾಗ ಪಾತ್ರೆಗಳಿಗೆ ಉಯ್ತಿದ್ದಾಳೆ, ಎಲ್ಲ ಪಾತ್ರೆಗಳು ತುಂಬಿತು. ಹಲ್ಲೆಲೂಯಾ. ತುಂಬಿದ ನಂತರ ಆಕೆ ಮಗನ ಕೇಳ್ತಾಳೆ, ಇನ್ನೊಂದು ಪಾತ್ರೆ ಕೊಡು, ಪಾತ್ರೆ ಖಾಲಿ ಆಯಿತು. ಆಗ ಅವನು ಹೇಳ್ತಾನೆ, ಪಾತ್ರೆಗಳು ಇನ್ನು ಇಲ್ಲ, ಎಲ್ಲ ಖಾಲಿ ಆದವು ಅಂತ. ಹಲ್ಲೆಲೂಯಾ. ಅದನ್ನ ಹೇಳ್ತಾ ಇದ್ದಾಗೆ ಅಲ್ಲಿ ಎಣ್ಣೆ ಉಕ್ಕೋದು ನಿಂತು ಹೋಯಿತು. ಹಲ್ಲೆಲೂಯಾ. ಆಕೆ ನಡೆದದನ್ನೆಲ್ಲ ಹೋಗಿ ಪ್ರವಾದಿಯ ಬಳಿ ಹೇಳಿದಾಗ ಅವನು ಹೇಳೋದು, ಇದನ್ನ ಮಾರಿ ನೀನು ನಿನ್ನ ಮಕ್ಕಳು ಸಾಲ ತೀರಿಸ್ರಿ ಅಂತ. ಹಲ್ಲೆಲೂಯಾ. ನೀನು ನಿನ್ನ ಮಕ್ಕಳು ಸಾಲ ತೀರಿಸಿ ಉಳಿದ ದುಡ್ಡಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡ್ರಿ ಅಂತ. ಹಲ್ಲೆಲೂಯಾ. ಇದನ್ನು ನಾವು ನೋಡೋದಾದ್ರೆ ಆಕೆ ಮೇಲೆ, ಅವಳ ತಲೆಮಾರ ಮೇಲೆ ಒಂದು ನೊಗ ರೆಡಿಯಾಗಿ ನಿಂತಿದೆ. ಆದರೆ ಅವಳು ಯಾವಾಗ ದೇವರ ಮಾತಿಗೆ ಕಿವಿಗೊಟ್ಟು ಹೋಗಿ ಒಂದು ಬಾಗಿಲನ್ನು ಮುಚ್ಚಬೇಕು. ಹಲ್ಲೆಲೂಯಾ. ಯಾಕೆ ಮನೆ ಬಾಗಿಲನ್ನು ಮುಚ್ಚಬೇಕಿತ್ತು? ಯಾಕಂದ್ರೆ ಸಾಲ ಕೊಟ್ಟವರು ಅವಳ ಮೇಲೆ ದಾಸತ್ವದ ನೊಗವನ್ನೇ ಏರುವುದಕ್ಕಾಗಿ ಆ ಬಾಗಿಲನ್ನೇ ನಿಂತಿದ್ದಾರೆ. ಹಲ್ಲೆಲೂಯಾ. ಈಕೆ ಮನೆ ಬಾಗಿಲಲ್ಲಿ ನಿಂತಿರೋ ಅವರನ್ನ ಇವಳು ಯಾವಾಗ ಕೆಲವೊಂದು ಬಾಗಿಲನ್ನ ಮುಚ್ಚಬೇಕಿತ್ತೋ ಅವರು ಇವಳನ್ನ ಡಿಸ್ಟ್ರಾಕ್ಟ್ ಮಾಡದ ರೀತಿ, ಈ ನೊಗ ಅವಳ ಮೇಲೆ ಹಾಕೋರು ಅವಳನ್ನ ಡಿಸ್ಟ್ರಾಕ್ಟ್ ಮಾಡದ ರೀತಿ ಅವಳ ಬಾಗಿಲನ್ನ ಮುಚ್ಚಿದ ತಕ್ಷಣ ಪರಲೋಕದೊಂದು ದ್ವಾರ ಅವಳ ಮೇಲೆ ತೆರೆಯಲ್ಪಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಇದನ್ನ ಹೇಳ್ತಾರೆ, ಯಾಕೆ ನನಗಾಗಿ ಬಾಗಿಲುಗಳು ತೆರೀತಾ ಇಲ್ಲ, ನನ್ನ ಆಶೀರ್ವಾದಕ್ಕೆ ಏನು ನಡೀತಾ ಇಲ್ಲ? ದೇವರು ಹೇಳ್ತಾರೆ, ಮುಚ್ಚಬೇಕಾಗಿರೋ ಕೆಲವೊಂದು ಬಾಗಿಲುಗಳನ್ನು ಮುಚ್ಚಬೇಕು. ಹಲ್ಲೆಲೂಯಾ. ನಾವು ಯಾವಾಗ ಮುಚ್ಚಬೇಕಾಗಿರುವಂಥ ಕೆಲವೊಂದು ಬಾಗಿಲುಗಳನ್ನು ಮುಚ್ತೀವೋ ಆಗ ನಮಗಾಗಿ ಪರಲೋಕದ ದ್ವಾರಗಳು ತೆರೆಯಲ್ಪಡ್ತದೆ. ಹಲ್ಲೆಲೂಯಾ. ಯಾವಾಗ ಈ ಹೆವೆನ್ಲಿ ಡೋರ್ ಓಪನ್ ಆಯಿತೋ, ಪರಲೋಕದ ದ್ವಾರ ತೆರೆಯಲ್ಪಡ್ತೋ, ಅವಳದ್ದು ಸ್ವಲ್ಪ ಎಣ್ಣೆ ಆದರೂ ಕೂಡ ಆ ಎಣ್ಣೆ ಹುಕ್ಕೋದಕ್ಕೆ ಶುರುವಾಯಿತು. ಹಲ್ಲೆಲೂಯಾ. ಈ ಎಣ್ಣೆ ಅವಳ ಪಾತ್ರೆ ತುಂಬಿ ಹೊರ ಸುರಿಯೋದಕ್ಕೆ ಪ್ರಾರಂಭಿಸ್ತು. ಹಲ್ಲೆಲೂಯಾ. ಇದರ ನಂತರ ಏನು ನಡೀತು ಅಂದರೆ, ಅವಳ ಪಾತ್ರೆಯಲ್ಲಿದ್ದ ಎಣ್ಣೆ ಮಾತ್ರ ಅಲ್ಲ, ಅನೇಕರ ಪಾತ್ರೆಗಳು ಎಣ್ಣೆಯಿಂದ ತುಂಬಲ್ಪಡ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮೂಲಕ ದೇವರು ಅನೇಕರ ಪಾತ್ರೆಗಳನ್ನು ತುಂಬಿಸ್ಲಿಕ್ಕಿದ್ದಾರೆ. ತುಂಬಿಸ್ಬೇಕಾದ್ರೆ ನೀನು ಮುಚ್ಚಬೇಕಾಗಿರೋ ಕೆಲವೊಂದು ಬಾಗಿಲುಗಳನ್ನು ಮುಚ್ಚಿದ್ರೆ ನಿನ್ನ ಮೂಲಕ ಅನೇಕರಿಗೆ ಆಶೀರ್ವಾದ ಉಂಟಾಗೋರಾಗಿ ದೇವರು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಪಾತ್ರೆಗಳು ಅದನ್ನು ತುಂಬಲ್ಪಡ್ತಾ ಇದೆ. ಹಲ್ಲೆಲೂಯಾ. ಈ ಪಾತ್ರೆಗಳು ತುಂಬೋದ್ಪಡೋದಕ್ಕೆ ಕಾರಣ ಆ ಪಾತ್ರೆಗಳು ಖಾಲಿಯಾಗಿದ್ದರಿಂದ. ಖಾಲಿಯಾಗಿರೋ ಪಾತ್ರೆಗಳನ್ನ ಕೊಂಡುಕೊಂಡು ಅದನ್ನು ತುಂಬಿಸು ಅಂತ ಹೇಳಿದ್ರಿಂದ, ಖಾಲಿಯಾದ ಯಾರು ಇರ್ತಾರೋ, ಯಾರು ಕೇಳಿದ್ವಲ್ಲೋ ಆತ್ಮದಲ್ಲಿ ಯಾರು ಬಡವರಾಗಿರ್ತಾರೋ, ಯಾರು ದಾಹ ಉಳ್ಳವರಾಗಿರ್ತಾರೋ ಅವ್ರನ್ನ ದೇವರು ಹೆಚ್ಚಾಗಿ ತುಂಬಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಾದ ನಂತರ ಅವಳು ಅದನ್ನು ಮಾರುವಾಗ ಏನು ನಡೀತಂದ್ರೆ, ಹಣ ತೆಗೆದುಕೊಳ್ತಾಳೆ, ಅದರಿಂದ ಸಾಲ ತೀರಿಸಿ ಉಳಿದ ಹಣದಿಂದ ಅವಳ ಮಕ್ಕಳು ಜೀವನ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ? ಸತ್ಯವೇದ ಸುಳ್ಳನ್ನು ಹೇಳೋದಿಲ್ಲ. ಇಲ್ಲಿ ಬರೆಯಲ್ಪಟ್ಟಿದೆ ಅಂದಮೇಲೆ ಅವಳ ಮಕ್ಕಳು ಉಳಿದ ಹಣದಿಂದ ಜೀವನ ಮಾಡಿದ್ದಾರೆ ಅಂದರೆ ದೇವರು ಎಷ್ಟು ಅವಳಿಗೆ ಆಶೀರ್ವಾದ ನೀಡಿರ್ಬೋದು. ಹಲ್ಲೆಲೂಯಾ. ಬರೀ ಇದೇ ಹಣದಿಂದ ಅವರು ಜೀವನ ಮಾಡಿದ್ದಾರೆ ಅಂದರೆ ಅರ್ಥ ಅವಳು ಎಷ್ಟು ಪಾತ್ರೆಗಳನ್ನ ಸಂಗ್ರಹಿಸಿರ್ಬೋದು.
ದೇವರ ಮಾತಿಗೆ ವಿಧೇಯಳಾಗಿ. ಹಾಲೆಲೂಯ, ಹಾಲೆಲೂಯ. ದೇವರು ಇದನ್ನು ಯಾರೋ ಕೆಲವೊಬ್ಬರಿಗೆ ಕೇಳ್ತಿದ್ದಾರೆ, ನಿನ್ನ ಪಾತ್ರೆಗಳು ಖಾಲಿಯಾಗಿರೋದಾದ್ರೆ, ನೀನು ದಾಹ ಉಳ್ಳವನಾಗಿರೋದಾದ್ರೆ, ನಿನ್ನ ಪಾತ್ರೆಗಳು ತುಂಬಿ ಹೊರ ಸುರಿಯೋ, ಅನೇಕರು ನಿನ್ನ ಪಾತ್ರೆ ಇಲ್ಲರೋ ಎಣ್ಣೆ ಅನೇಕರ ಪಾತ್ರೆಗಳು ತುಂಬಿಸೋ ದಿನ ಇದಾಗಿರುತ್ತೆ. ಹಾಲೆಲೂಯ. ಈಗ ಒಂದು ಹೊಸ ಆರಂಭ ನಡೀಲಿಕ್ಕಿದೆ. ಹಾಲೆಲೂಯ. ಇಲ್ಲಿ ನಾವು ಓದಿದ್ದು 7 ವಾಕ್ಯಗಳಾಗಿತ್ತು. ಈ 7 ವಾಕ್ಯದ ನಂತರ 8ನೇ ವಾಕ್ಯ ಬರೆಯಲ್ಪಟ್ಟಿದ್ರೆ ಈಗ ಹೇಳ್ತಿತ್ತು, ಆಕೆ ಸಾಲ ತೀರಿಸಿ ಅವಳವಳ ಮಕ್ಕಳು ಜೀವನ ಮಾಡಿದ್ರು ಅಂತ. ಹಾಲೆಲೂಯ. ಆದರೆ ದೇವರದ್ರ ನಿಮ್ಮ ಕೈ ಕೊಡ್ತಾ ಇದ್ದಾರೆ, ನೀವು ಹೇಗೆ ಸ್ವಾತಂತ್ರ್ಯದಲ್ಲಿರ್ಬೇಕಾ, ಬಂಧನದಲ್ಲಿರ್ಬೇಕಾ? ಹಾಲೆಲೂಯ. ನಾವು ನೋಡಿದೋ ನೊಗ ತೆಗೆಯಲ್ಪಡೋದು ಬೇರೆ, ಮುರಿಯೋದು ಬೇರೆ. ಹಾಲೆಲೂಯ. ನೊಗ ತೆಗೆಯಲ್ಪಟ್ರೆ ಪುನರ್ಜನ್ಮ ಬರುತ್ತೆ, ಆದರೆ ನೊಗ ಮುರಿಬೇಕು ಅಂದರೆ ನೀವು ಪುಷ್ಟರಾಗಬೇಕು. ಹಾಲೆಲೂಯ. ಹೇಳೋ ಮಾತು ಅದು ಏಷಯ 10:27 ಹೇಳ್ತದೆ, ನೊಗವು ನಿಮ್ಮ ಮೇಲಿಂದ ತೊಲಗುತ್ತದೆ, ಆದರೆ ನೊಗ ಮುರಿಬೇಕಂದ್ರೆ ನೀವು ಪುಷ್ಟರಾಗಬೇಕು. ಹಾಲೆಲೂಯ. ನಾವು ಅಭಿಷಕ್ತರಾಗಬೇಕು. ಹಾಲೆಲೂಯ. ಅದು ಬಲದಿಂದಲೋ ಪರಾಕ್ರಮದಿಂದಲೋ ಸಾಧ್ಯ ಇಲ್ಲ, ಆದರೆ ಅದು ದೇವರ ಆತ್ಮನಿಂದಲೇ ಆಗಿದೆ. ಹಾಲೆಲೂಯ, ಹಾಲೆಲೂಯ. ಯೆಶಾಯ 10:27. ಆಮೆನ್. ಹಾಲೆಲೂಯ. ಈ ನೊಗ ಮುರಿಯಲ್ಪಡಬೇಕಂದ್ರೆ ಕಾರಣ ಪುಷ್ಟರಾಗಬೇಕು. ಹೇಗೆ ಪುಷ್ಟರಾಗೋದಂದ್ರೆ, ಇದನ್ನ ಆಳವಾಗಿ ನಾವು ಡೀಪಾಗಿ ಅದನ್ನು ಸ್ಟಡಿ ಮಾಡ್ತಿರ್ತೀವಿ, ಅದರ ಮೂಲ ಭಾಷೆಯಲ್ಲಿ ನಾವು ಹುಡುಕ್ತೀವಿ ಅಂದರೆ ನಮಗೆ ಸಿಗೋದು ಅಭಿಷಕ್ತರು, ಪುಷ್ಟರು. ಆ ಜಾಗದಲ್ಲಿ ನಮಗೆ ಸಿಗೋದು ಏನಂದ್ರೆ, ಎಣ್ಣೆಯ ನಿಮಿತ್ತ ನೊಗಗಳು ಮುರಿಯಲ್ಪಡ್ತದೆ ಅಂತ. ಹಾಲೆಲೂಯ. 27. ಎಣ್ಣೆ ನಿಮಿತ್ತ ನೊಗಗಳು ಮುರಿಯಲ್ಪಡ್ತದೆ ಎಂಬುದಾಗಿ. ಹಾಲೆಲೂಯ. ಎಣ್ಣೆ ಏನು? ಈ ಪರಿಶುದ್ಧಾತ್ಮನೇ ಆಗಿದ್ದಾರೆ. ಹಾಲೆಲೂಯ. ಈ ಎಣ್ಣೆ ನಮ್ಮಲ್ಲಿ ಹೆಚ್ಚಾಗಬೇಕು ಅಂದರೆ ನಮ್ಮಲ್ಲಿ ದಾಹ ಇರಬೇಕು ಮೊದಲನೇದಾಗಿ. ಹಾಲೆಲೂಯ. ದಾಹ ಇರೋದಾದ್ರೆ ಅವಮಾನಗಳನ್ನು ನೀಗ್ತದೆ. ಹಾಲೆಲೂಯ. ದೇವರು ನಮ್ಮನ್ನು ತುಂಬಿಸುವಾಗ ಆಕೆ ಮೇಲಿದ್ದ ಒಂದು ಅವಮಾನ, ದಾಸಿಯಾಗಿ ಹೊರಡ್ತಾ ಇದ್ದಾಳೆ, ದಾಸಿಯಾಗಿ ಹೊರಡ್ತಾ ಇದ್ದಾಳೆ, ಜೀತದ ಆಳಾಗಿ ಅವಳ ಮಕ್ಕಳು ಹೊರಡ್ತಾ ಇದ್ದಾರೆ. ಆದರೆ ಯಾವಾಗ ಪಾತ್ರೆ ತುಂಬಿ ಹೊರ ಸುರಿಯೋದಕ್ಕೆ ಪ್ರಾರಂಭಿಸ್ತೋ, ಒಂದು ದೊಡ್ಡ ಬದಲಾವಣೆ, ಟ್ರಾನ್ಸ್ಫಾರ್ಮೇಶನ್ ಅವಳ ಮನೆಯಲ್ಲಿ ಉಂಟಾಗ್ತಾ ಇದೆ. ಹಾಲೆಲೂಯ, ಹಾಲೆಲೂಯ. ಹೆಸರಿನಿಂದ ನಂಬ್ತೀರ, ನನಗಾಗಿ ತೆರೀತಾ ಇರುವ ಈ ಸ್ವರ್ಗದ ಬಾಗಿಲು ನನ್ನ ಮೇಲಿರುವ ಅವಮಾನಗಳ ಹೆಸರನ್ನ ಅದು ಬದಲಾಯಿಸ್ತಾ ಇದೆ. ಹಾಲೆಲೂಯ. ಇದೇ ಸ್ವರ್ಗದ ದ್ವಾರ ಯಾಕೋಬನ ಮೇಲೆ ತೆರೆಯಲ್ಪಡ್ತು. ಹಾಲೆಲೂಯ. ವಂಚಕನೆಂಬುದಾಗಿ ಬಂದ ಯಾಕೋಬ, ಹಾಲೆಲೂಯ, ಅದರ ಮೇಲೆ ಸ್ವರ್ಗದ ದ್ವಾರ ತೆರೆಯಲ್ಪಟ್ಟಾಗ ಅವನ ಹೆಸರಲ್ಲಿ ಒಂದು ಬ್ರೇಕ್ ನಡೀತಾ ಇದೆ. ಹಾಲೆಲೂಯ. ಅದರ ಮುಂದಾಗಿ ಅವನು ವಂಚಕನೆಂಬುದಾಗಿ ಇರಲಿಲ್ಲ, ಅವನು ಆಶೀರ್ವಾದಕ್ಕೆ ಡಬಲ್ ಆಗಿ ನಡೆಯಕ್ಕೆ ಶುರು ಮಾಡ್ದ. ಹಾಲೆಲೂಯ. ಈ ಸ್ವರ್ಗವನ ಮೇಲೆ ತೆರೆಯಲ್ಪಟ್ಟ ನಂತರ ಅವನ ಆ ಲೂಸ್ ಎಂಬ ಪಟ್ಟಣದಲ್ಲಿ ಒಂದು ಕಲ್ಲನ್ನು ನೆಟ್ಟು, ಅವನ ತಲೆಗಿಂಬಾಗಿ ಯಾವ ಕಲ್ಲನ್ನು ಹಾಕಿಕೊಂಡಿದ್ನೋ ಆ ಕಲ್ಲನ್ನು ನೆಟ್ಟು ಅದರ ಮೇಲೆ ಎಣ್ಣೆಯನ್ನು ಉಯ್ತಾನೆ. ಹಾಲೆಲೂಯ. ಈ ಎಣ್ಣೆ ಏನನ್ನು ಸೂಚಿಸ್ತಾ ಇದೆ ಅಂದರೆ ಪರಿಶುದ್ಧಾತ್ಮನಾಗಿದೆ. ಹಾಲೆಲೂಯ. ಯಾಕೋಬನ ಎಣ್ಣೆಯನ್ನು ಉಯ್ದಾಗ ಅವನು ಇದನ್ನು ಪ್ರತಿಷ್ಠಾಪಿಸ್ತಾ ಇದ್ದಾನೆ, ಇನ್ನು ಇದರ ಹೆಸರು ಲೂಸ್ ಅಲ್ಲ, ಇದು ಬೇತೇಲ್ ಆಗಿರುತ್ತೆ ಅಂತ. ಯಾಕೆಂದ್ರೆ ಯೆಹೋವನಿದ್ದಾನೆ, ಯೆಹೋವನ ದೂತರು ಇಳಿತಾ ಇದ್ದಾರೆ. ಹಾಲೆಲೂಯ. ದೇವರ ಗುಡಾರ ಇದಾಗಿದೆ, ಇದು ಬೇತೇಲ್ ಆಗಿದೆ ಅಂತ. ಹಾಲೆಲೂಯ. ನೀವು ಯಾವಾಗ ಬೇತೇಲ್ ಆಗ್ತಿರೋ ನೀವು ಸ್ವಾತಂತ್ರ್ಯದಲ್ಲಿ ನಡೀತಾ ಇದ್ದೀರಾ ಅಂತ ಅರ್ಥ. ಹಾಲೆಲೂಯ. ಆಮೆನ್. ಹಾಲೆಲೂಯ. ಅಲ್ಲಿಂದ ಇಲ್ಲಿವರೆಗೂ ಆ ಸ್ಥಳಕ್ಕೆ ಹೆಸರು ಬದಲಾಗಿಲ್ಲ, ಅದು ಬೇತೇಲ್ ಆಗೇ ಇದೆ. ಹಾಲೆಲೂಯ. ಅದೊಂದು ಹಸಿರು ಗಾವಲಾಗಿ, ಅದೊಂದು ಆಶೀರ್ವಾದವನ್ನು ಸೂಚಿಸುವ ಸ್ಥಳವಾಗಿ ಇದೆ. ಹಾಲೆಲೂಯ. ದೇವರಿದ್ರೊಳಗಿರೋ ಅನೇಕರನ್ನ ಬೇತೇಲಾಗಿ ಮಾಡ್ಲಿಕ್ಕಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನೀನು ದಾಹ ಉಳ್ಳವನಾದರೆ ನಿನ್ನ ಮೇಲೆ ಎಣ್ಣೆ ಉಯ್ಯಲ್ಪಡುವಾಗ ನೀನು ಬೇತೇಲಾಗ್ಲಿಕ್ಕಿದೆಯಾ? ಹಾಲೆಲೂಯ, ಹಾಲೆಲೂಯ. ಅನೇಕರಿಗೆ ಆಶೀರ್ವಾದವಾಗಿ ದೇವರು ಮಾಡ್ಲಿಕ್ಕಿದ್ದಾರೆ. ಆಮೆನ್. ಹಾಲೆಲೂಯ. ದೇವ್ರಿ ಮಾತುಗಳು ನನ್ನ ಜೊತೆ ಹೇಳಿದ್ದು ಫೆಬ್ರವರಿ ತಿಂಗಳಲ್ಲಾಗಿತ್ತು. ಹಾಲೆಲೂಯ. ನಾನು ಕೇಳಿದೆ ಮಾರ್ಚ್ಗೇನೋ ಹೇಳ್ಬೇಕೇನೋ ಅಂತ, ಆದರೆ ದೇವ್ರು ಇಲ್ಲ ವೆಯ್ಟ್ ಮಾಡು ಅಂತ ಹೇಳಿದ್ರು. ಹಾಲೆಲೂಯ. ನನಗೆ ಗೊತ್ತಿರಲಿಲ್ಲ, ಆದರೆ ಈ ಕಳೆದ ತಿಂಗಳು ನನಗೆ ಗೊತ್ತಾಗಿದೆ ಯಾಕೆ ದೇವರು ಇಷ್ಟು ದಿನಗಳ ವೆಯ್ಟ್ ಮಾಡಿಸಿದ್ರು ಅಂತ. ಹಾಲೆಲೂಯ. ಯಾಕೆಂದರೆ ಈ ಪ್ರವಾದಿಯ ಹೆಂಡತಿಯ ಜೀವಿತದಲ್ಲಿ ನಡೆದದ್ದೆಲ್ಲ ಸಭೆಯಲ್ಲಿರೋ ಅನೇಕರ ಜೀವಿತದಲ್ಲಿ ನಡೀಲಿಕ್ಕಿದೆ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ನಾವು ನೋಡೋದಾದರೆ ಈ ಎಣ್ಣೆ ಅವಳಲ್ಲಿ ಉಕ್ಕೋದಕ್ಕೆ ಪ್ರಾರಂಭಿಸಿದಾಗ ಈ ಎಣ್ಣೆ ಓವರ್ಫ್ಲೋ. ಹಾಲೆಲೂಯ. ಈ ಎಣ್ಣೆ ಓವರ್ಫ್ಲೋ ಆಗ್ತದೆ. ಅಂದರೆ ನಾವು ನೋಡಿದೋ ಕಳೆದ ಮೇ ತಿಂಗಳಿಗೆ ದೇವರು ಹೆಸರಿಟ ಕೇಳಿದ್ರು ಮಂತ್ ಆಫ್ ಓವರ್ಫ್ಲೋ ಆಗಿರುತ್ತೆ ಅಂತ. ಹಾಲೆಲೂಯ. ಇದೊಂದು ಮಂತ್ ಆಫ್ ನಿನ್ನ ಪಾತ್ರೆ ತುಂಬಿ ಹೊರ ಸುರಿಯೋ ತಿಂಗಳಿದಾಗಿರುತ್ತೆ ಅಂತ. ಹಾಲೆಲೂಯ.
ಅವಳು ಪಾತ್ರೆಯಿಂದ ಎಣ್ಣೆ ಯಾವಾಗ ತುಂಬಿ ಹೊರಸುರಿಯೋದಕ್ಕೆ ಪ್ರಾರಂಭಿಸ್ತೋ ಆ ಎಣ್ಣೆ ಹೊರಸುರಿಯೋದಕ್ಕೆ ಕಾರಣ ಆಗಿತ್ತು ನಾವು ಏಪ್ರಿಲ್ ತಿಂಗಳಲ್ಲಿಟ್ಟ ಓಪನ್ ಡೋರ್ಸ್ನ ತಿಂಗಳು ಅಂತ. ಹಲ್ಲೆಲೂಯಾ. ಆಕೆ ಮೇಲೆ ಪರಲೋಕದ ದ್ವಾರಗಳು ತೆರೆಯಲ್ಪಟ್ಟಾಗ ಆಕೆಯ ಪಾತ್ರೆಗಳು ತುಂಬಿ ಹೊರಸುರಿತು. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಈ ಆ ಪಾತ್ರೆ ತುಂಬಿ ಹೊರಸುರಿದ ಕಾರಣ ಒಂದು ಸೂಪರ್ ನ್ಯಾಚುರಲ್ ಹಾರ್ವೆಸ್ಟ್ ನಡೀತಾ ಇದೆ. ಹಲ್ಲೆಲೂಯಾ. ಒಂದು ಆ ಎಣ್ಣೆಯನ್ನು ಮಾರಿ ಅವಳು ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾಳೆ. ಒಂದು ಕೊಯ್ಲು ನಡೀತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಹೆಸರಿಟ್ಟಿದ್ದು ಫೆಬ್ರವರಿಗೆ ಸೂಪರ್ ನ್ಯಾಚುರಲ್ ಹಾರ್ವೆಸ್ಟ್ನ ತಿಂಗಳಾಗಿರುತ್ತೆ ಅಂತ. ಹಲ್ಲೆಲೂಯಾ. ಸುಗ್ಗಿಯ ತಿಂಗಳಾಗಿರುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಈ ಕೊಯ್ಲಾದ ನಂತರ ಅವಳ ಲೈಫಲ್ಲಿ ಒಂದು ಮೇಜರ್ ಶಿಫ್ಟ್ ನಡೀತಾ ಇದೆ. ಹಲ್ಲೆಲೂಯಾ. ದಾಸಿಗಳಾಗಿ ಸಾಲಗಾರರಾಗಿ ಹೊರಡಬೇಕಾದವರು ಈಗ ರಾಜಾರೋಷವಾಗಿ ತಮ್ಮ ಹಣದಿಂದ ಜೀವನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಮಾರ್ಚ್ ತಿಂಗಳಲ್ಲಿ ಹೆಸರಿಟ್ಟಿದ್ದು ದ ಮಂತ್ ಆಫ್ ಮೇಜರ್ ಶಿಫ್ಟ್ ಎಂಬುದಾಗಿ. ಹಲ್ಲೆಲೂಯಾ. ಇದೆಲ್ಲ ಆದಾಗ ಏನು ನಡೀತಂದ್ರೆ ದೇವರು 2026ಕ್ಕೆ ಹೆಸರು ಕೇಳಿದ್ರು ದ ಇಯರ್ ಆಫ್ ಸೂಪರ್ ನ್ಯಾಚುರಲ್ ಅಪ್ಲಿಫ್ಟ್ಮೆಂಟ್ ಅಂತ. ಹಲ್ಲೆಲೂಯಾ. ಎಲ್ಲೆಲ್ಲ ಆಕೆ ತಲೆ ತಗ್ಸಿದ್ಲೋ, ಎಲ್ಲೆಲ್ಲ ಆಕೆಗೆ ಅವಮಾನ ಆಯಿತು, ಆ ಎಲ್ಲ ಸ್ಥಳಗಳಲ್ಲಿ ದೇವರು ಅವಳನ್ನ ಮೇಲೆತ್ತಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಹೇಳಿದ್ರು ಇದೆಲ್ಲವನ್ನು ನಾನು ಜೋಡಿಸಿ ಈ ಜೂನ್ ತಿಂಗಳಲ್ಲಿ ನಿನಗೊಂದು ಸ್ವಾತಂತ್ರ್ಯವನ್ನು ಇಡ್ಲಿಕ್ಕಿದ್ದೇನೆ. ಈ ಸ್ವಾತಂತ್ರ್ಯದೊಳಗೆ ಇದೆಲ್ಲವೂ ಅಡಕವಾಗಿರುತ್ತೆ ಅಂತ. ಹಲ್ಲೆಲೂಯಾ. ನಂಬೋರು ಇದ್ರೊಳಗೆ ಯಾರಾದರೂ ಇರೋದಾದ್ರೆ ಕರಗಳು ತಟ್ಟಿಯೋ ಬಾಯಿಗಳು ತೆರೆದು ಯೇಸುವಿಗೆ ಸ್ತೋತ್ರ ಹೇಳ್ರಿ. ಈ ಸ್ವಾತಂತ್ರ್ಯದ ತಿಂಗಳಲ್ಲಿ ನನಗಾಗಿ ದೇವರಿಟ್ಟರು ಎಲ್ಲ ಮೇಲುಗಳು ಆಶೀರ್ವಾದಗಳು ನನ್ನ ಪಾತ್ರೆ ತುಂಬಿ ಹೊರಸುರಿಯುವುದನ್ನು ನನ್ನ ಕಣ್ಣು ಕಾಣಲಿಕ್ಕಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ಈ ತಿಂಗಳಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ನಡೀಲಿಕ್ಕಿದೆ. ಹಲ್ಲೆಲೂಯಾ. ಹಿಸ್ಟ್ರಿಗಳು ಚೇಂಜ್ ಆಗ್ಲಿಕ್ಕಿದೆ. ಹಲ್ಲೆಲೂಯಾ. ಇದುವರೆಗೆ ಹೇಳಿರ್ಬೋದು ನೀನ್ ರೋಗಕ್ಕೆ ಬಂದಿ ಅಂತ ಹೇಳಿರ್ಬೋದು, ಆದರೆ ಈ ಸ್ವಾತಂತ್ರ್ಯ ನೀನಲ್ಲಿ ನಡೆಯೋದು ರೋಗ ನೀನ್ ಹೇಳೋದ ರೀತಿ ಕೇಳುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನ್ ಇದುವರೆಗೆ ರೋಗಿ ಆಗಿರ್ಬೋದು, ಆದ್ರೆ ನಿನಗೆ ಈ ಸ್ವಾತಂತ್ರ್ಯ ಬಂದಾಗ ಅರ್ಥ ಮಾಡ್ಕೊಳ್ರಿ, ಅನೇಕ ರೋಗಿಗಳನ್ನ ಸೌಖ್ಯ ಪಡಿಸೋದಕ್ಕಾಗಿ ದೇವ್ರನ್ನ ನಿಮ್ಮನ್ನು ಉಪಯೋಗಿಸ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟು ಮಾತ್ರ ಅಲ್ಲ, ನಾವು ಹೊಸ ಒಡಂಬಡಿಕೆಯಲ್ಲೂ ಕೂಡ ನೋಡ್ತೀವಿ ಈ ಎಣ್ಣೆ, ಈ ಪರಿಶುದ್ಧಾತ್ಮ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಸ್ವಾತಂತ್ರ್ಯಕ್ಕೆ ನಡೆಸ್ತಾರೆ. ಹಲ್ಲೆಲೂಯಾ. ಓದೋಣ ಅಪೊಸ್ತಲರ ಕೃತ್ಯಗಳು, ಅಪೊಸ್ತಲರ ಕೃತ್ಯಗಳು ಅದರ 16ನೇ ಅಧ್ಯಾಯದ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 24ನೇ ವಾಕ್ಯದಿಂದ ಓದೋಣ. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿದನು. ಹಲ್ಲೆಲೂಯಾ. ಈ ಪರಿಸ್ಥಿತಿ ಯಾರಿಗೆ ಬಂದಿದೆ ಅಂದ್ರೆ ಇದು ಪೌಲ ಸೀಲರಿಗೆ ಬಂದಿದೆ. ಹಲ್ಲೆಲೂಯಾ. ಈ ಪೌಲ ಸೀಲರ್ ಯಾರಂದ್ರೆ ಪರಿಶುದ್ಧಾತ್ಮನ ತುಂಬಿ ಸ್ವಾತಂತ್ರ್ಯದಲ್ಲಿ ನಡೀತಾ ಇರೋರು. ಹಲ್ಲೆಲೂಯಾ. ಇವರೊಂದು ಸ್ಥಳಕ್ಕೆ ಬಂದಾಗ ಅಲ್ಲಿರೋ ಒಬ್ಳು ಕನಿ ಹೇಳೋ ಹೆಂಗಸು ಇವ್ರ ಹಿಂದೆ ಬಂದು ಹೇಳ್ತಾಳೆ, ಯಾವಾಗ ಅವ್ರು ನೋಡಿದಾಗೆಲ್ಲ ಹೇಳ್ತಾಳೆ, ಇವರು ಪರಾತ್ಪರ ದೇವರ ಮಕ್ಕಳು, ನಿಮಗೆ ರಕ್ಷಣೆಯ ಮಾರ್ಗವನ್ನು ತೋರಿಸ್ತಾರೆ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೇಳ್ತಿರೋದು ನಿಜನೇ ಆಗಿರ್ಬೋದು, ಆದ್ರೆ ಹೇಳ್ತಿರೋ ಸ್ಪಿರಿಟ್ ಯಾವುದೋ ಅನ್ನೋದು ಪೌಲನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವಳು ಹೇಳ್ತಿರೋದು ನಿಜಾನೇ, ಆದ್ರೆ ಅದನ್ನ ಹೇಳಿಸ್ತಿರೋ ಸ್ಪಿರಿಟ್ ಯಾವುದು? ಅದೊಂದು ಅಶುದ್ಧ ಆತ್ಮ ಆಗಿತ್ತು. ಹಲ್ಲೆಲೂಯಾ. ಇದರಿಂದ ಪೌಲ ಬೇಸರಗೊಂಡು ಹಿಂದಕ್ಕೆ ತಿರುಗಿ ಹೇಳ್ತಾನೆ, ಆ ದೆವ್ವಕ್ಕೆ ಅಪ್ಪಣೆ ಕೊಡ್ತಾನೆ, ಯೇಸುವಿನ ನಾಮದಲ್ಲಿ ಈಕೆನ ಬಿಟ್ಟು ಹೋಗು ಅಂತ. ಹಲ್ಲೆಲೂಯಾ. ಸ್ವಾತಂತ್ರ್ಯದಲ್ಲಿ ನಡೀತಾ ಇರೋ ಪೌಲನು ಯಾವಾಗ ಅಪ್ಪಣೆ ಕೊಟ್ಟನು ಯೇಸುವಿನ ನಾಮದಲ್ಲಿ, ಆಗ ಅಲ್ಲಿ ಆಕೆ ಅವರ ಮುಂದೆ ಇರುವ ಆ ಹೆಂಗಸಿಗೆ ಸ್ವಾತಂತ್ರ್ಯ ಉಂಟಾಗ್ತದೆ. ಹಲ್ಲೆಲೂಯಾ. ಅಷ್ಟು ವರ್ಷಗಳ ಅವಳು ಬಂದಿಯಾಗಿ ಇಡಲ್ಪಟ್ಟಿದ್ದಾಳೆ. ಆ ಸ್ಪಿರಿಟ್ ಅವಳನ್ನ ಕಂಟ್ರೋಲ್ ಮಾಡ್ತಿತ್ತು, ಆದರೆ ಈಗ ಅವಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಹಲ್ಲೆಲೂಯಾ. ಆದರೆ ಈ ಕಾರಣದಿಂದ ಆಕೆಯ ಮಾಲೀಕರು ಅವ್ರಿಗೆ ಇನ್ನು ದುಡ್ಡು ಬರಲ್ಲ, ಅವ್ರಿಗೆ ಹಣ ಸಂಪಾದನೆ ಆಗಲ್ಲ ಅಂತೇಳಿ ಪೌಲ ಸೀಲರನ್ನ ಓಡಿಸಿ ಸೆರೆಮನೆ ಅಧಿಕಾರಿಗಳಿಗೆ ಹೇಳಿ ಸೆರೆಮನೆಗೆ ಹಾಕಿಸ್ಬಿಡ್ತಾರೆ. ಹಲ್ಲೆಲೂಯಾ. ಅದೇ ನಾವು ಓದಿದ್ದು 24ನೇ ಅಧ್ಯಾಯ 24ನೇ ವಾಕ್ಯ ಆಗಿತ್ತು. ಹಲ್ಲೆಲೂಯಾ. ಇದ್ರ ಹೇಳ್ತಾರೆ, ಅವರನ್ನ ಒಳಕೋಣೆಯಲ್ಲಿ ಸೆರೆಮನೆಯ ಒಳಗಡೆ ಹಾಕಿ ಅವ್ರಿಗೆ ಕಾಲುಗಳಿಗೆ ಕೋಳವನ್ನು ಹಾಕಿ ಬಿಗಿಸಿ ಒಳಗೆ ಹಾಕಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಪೌಲ ಸೀಲರಿಗೆ ಹೊಡೆದಿದ್ದಾರೆ, ಅವ್ರ ದೇಹ ಫುಲ್ ನಿರ್ಬಲವಾಗಿದೆ. ಹಲ್ಲೆಲೂಯಾ. ನಿಶಕ್ತಿಯಿಂದಿದ್ದಾರೆ, ಅವ್ರ ಕೈಗಳಿಗೆ ಕಾಲುಗಳಿಗೆ ಬೇಡಿಗಳನ್ನು ಹಾಕಿದ್ದಾರೆ, ಇವರು ನಿರ್ಬಲರಾಗಿದ್ದಾರೆ, ಅವ್ರ ದೇಹದಲ್ಲಿ ಬಲ ಇಲ್ಲ, ಆದರೆ ಅವರಲ್ಲಿರೋ ಎಣ್ಣೆಗೆ ಕೊರತೆ ಇಲ್ಲ. ಹಲ್ಲೆಲೂಯಾ.
ಇವ್ರ ದೇಹ ಬಲಹೀನತೆ ಆಗಿರ್ಬೋದು, ಆದರೆ ಅವರಲ್ಲಿರೋ ಪರಿಶುದ್ಧಾತ್ಮ, ಅವರ ಆತ್ಮ ಮನುಷ್ಯ ಶಕ್ತನಾಗಿ ಪುಷ್ಟನಾಗಿದ್ದಾನೆ. ಹಲ್ಲೆಲೂಯಾ. ಇವ್ರು ಪುಷ್ಟರಾಗಿದ್ದ ಕಾರಣ ಅವ್ರಿಗೆ ಇರೋದಕ್ಕಾಗಲಿಲ್ಲ. ಬಾಯಿಗೆ ಹೇಳ್ತಿರೋದು ದೇವರನ್ನ ಪ್ರಾರ್ಥಿಸ್ತಾ ಸ್ತುತಿ ಪದಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವ್ರು ಸ್ವಾತಂತ್ರ್ಯದಲ್ಲಿ ನಡೀತಾ ಇದ್ದಾರೆ. ಇವರೊಳಗಿರೋ ಎಣ್ಣೆ ಆ ಸಮಯ ಓವರ್ಫ್ಲೋ ಆಗೋಕೆ ಶುರು ಆಯಿತು. ಹಲ್ಲೆಲೂಯಾ. 25ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. 25ನೇ ವಾಕ್ಯದಲ್ಲಿ ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಹಲ್ಲೆಲೂಯಾ. ಇವ್ರ ದೇಹ ನಿಶಕ್ತಿ ಆಗಿರ್ಬೋದು, ಅವ್ರ ಕೋಳ ಹಾಕಿ ಅವ್ರನ್ನ ಬಿಗಿಸಿ ಹೊಡೆದವ್ರನ್ನ ಬಂದಿಯಾಗಿ ಇಟ್ಟಿರ್ಬೋದು, ಅವ್ರಿಗೆ ಸೆರೆಮನೆ ಬಾಗಿಲು ಮುಚ್ಚಿರ್ಬೋದು. ಆದರೆ ಇವರಲ್ಲಿರೋ ಆತ್ಮ ಮನುಷ್ಯನು ಪುಷ್ಟನಾಗಿರೋ ಕಾರಣ, ಅವರ ಅಭಿಷಕ್ತರಾಗಿರೋ ಕಾರಣ, ಅವರಲ್ಲಿರೋ ಎಣ್ಣೆ ಓವರ್ಫ್ಲೋ ಆಗುವ ನಿಮಿತ್ತವಾಗಿ ಹಲ್ಲೆಲೂಯಾ, ಅವರು ಸುಮ್ಮನೆ ಇರ್ತಾ ಇಲ್ಲ. ಸೆರೆಮನೆಯಲ್ಲೂ ಅವರು ಬಾಯಿಗಳು ತೆರೆದು ಪ್ರಾರ್ಥನೆ ಮಾಡ್ತಾ ದೇವರ ಸ್ತುತಿ ಪದಗಳನ್ನ ಆಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವರು ಸ್ತುತಿ ಪದಗಳನ್ನ ಆಡ್ತಾ 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 ಅಲ್ಲಿ ಮುಂದೆ ಒಂದು ಕಾರ್ಯ ನಡೀತದೆ. ಸೆರೆಯಲ್ಲಿದ್ದವರು ಲಕ್ಷ್ಯ ಬಿಟ್ಟು ಕೇಳುತ್ತಿದ್ದರು. ಹಲ್ಲೆಲೂಯಾ. ಇವ್ರು ಯಾವಾಗ ದೇವರನ್ನ ಸ್ತುತಿಸ್ತಾ ಇದ್ದಾರೋ, ಸ್ತುತಿಸ್ತಾ ಅಲ್ಲಿರೋ ಎಲ್ಲ ಸೆರೆಯಲ್ಲಿದ್ದವರು, ಎಲ್ಲ ಕೈದಿಗಳು ಅದನ್ನ ಲಕ್ಷ್ಯ ಬಿಟ್ಟು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಾ, ಈ ವಾಕ್ಯದಲ್ಲೂ ಮುಂದಿನ ವಾಕ್ಯದಲ್ಲೂ ಮಧ್ಯೆ ಒಂದು ದೊಡ್ಡ ಒಂದು ಕಾರ್ಯ ನಡೀತೆ. ಹಲ್ಲೆಲೂಯಾ. 26ನೇ ವಾಕ್ಯ ಓದ್ತೀವಿ. ಅಕಸ್ಮಾತ್ ಆಗಿ ಮಹಾ ಭೂಕಂಪ ಉಂಟಾಯಿತು ಅಂತ. ಹಲ್ಲೆಲೂಯಾ. ಅವರ ಸೆರೆಮನೆಯ ಅಸ್ಥಿವಾರಗಳು ಕದಲಿತು, ಅವರ ಹಾಕಿದ ಬಾಗಿಲುಗಳು ತೆರೆಯಲ್ಪಟ್ಟು ಎಂಬುದಾಗಿ. ಹಲ್ಲೆಲೂಯಾ. ಆದರೆ 25ನೇ ಅಧ್ಯಾಯದಲ್ಲೂ ಈ 16ನೇ ಅಧ್ಯಾಯದ 25ನೇ ವಾಕ್ಯಕ್ಕೂ 26ನೇ ವಾಕ್ಯಕ್ಕೂ ಮಧ್ಯದಲ್ಲಿ ಒಂದು ಸಂಭವ ನಡೀತದೆ. ಹಲ್ಲೆಲೂಯಾ. ಅದು ಈ ಲೌಕಿಕ ಕಾರ್ಯಗಳಲ್ಲಿ ಅಲ್ಲ, ಅದರದ್ದು ಆತ್ಮ ಮಂಡಲಗಳಲ್ಲಿ ನಡೆದದ್ದಾಗಿರುತ್ತೆ. ಹಲ್ಲೆಲೂಯಾ. ಅದು ಈ ಫಿಸಿಕಲ್ ರಿಲಮಲ್ಲಿ ಅಲ್ಲ, ಸ್ಪಿರಿಟ್ ರಿಲಮಲ್ಲಿ ಅದು ನಡೆದಿದೆ. ಹಲ್ಲೆಲೂಯಾ. ಇವರು ಸ್ತುತಿ ಪದಗಳನ್ನ ಆಡ್ತಾ ಆಡ್ತಾ ಏನಾಯ್ತು ಅಂದರೆ, ಇವರಲ್ಲಿರೋ ಎಣ್ಣೆ ಅವರ ಪಾತ್ರೆಗಳು ತುಂಬಿ ಹೊರ ಸುರಿಯೋದಕ್ಕೆ ಪ್ರಾರಂಭಿಸಿತು. ಹಲ್ಲೆಲೂಯಾ. ಆದ ಕಾರಣ ಇವರಲ್ಲಿರೋ ಪರಿಶುದ್ಧಾತ್ಮನ ಶಕ್ತಿ ಅದು ಹೊರ ಹೊರಟು ಇದನ್ನು ಕೇಳ್ತಿದ್ದವ್ರು ಎಲ್ಲರ ಮೇಲೆ ಆ ಪರಿಶುದ್ಧಾತ್ಮನ ಶಕ್ತಿ ಹರಡೋದಕ್ಕೆ ಪ್ರಾರಂಭ ಆಯಿತು. ಹಲ್ಲೆಲೂಯಾ. ಆದ ಕಾರಣ ಅವರು ಸ್ತುತಿ ಪದ ಹೇಳಿದಾಗ ಬರೀ ಪೌಲ ಸಿಲರಿಗೆ ಮಾತ್ರ ಬಿಡುಗಡೆ ನಡೆದಿದ್ದಲ್ಲ, ಅಲ್ಲಿರೋ ಎಲ್ಲ ಕೈದಿಗಳಿಗೆ ಹಾಕಿದ ಬೇಡಿಗಳು ಕಳಚಿ ಬಿತ್ತು. ಹಲ್ಲೆಲೂಯಾ. ವಾಕ್ಯ ಹೇಳ್ತಿದೆ, ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಅಂತ. ಹಲ್ಲೆಲೂಯಾ. ಎಲ್ಲರ ಬೇಡಿಗಳು ಕಳಚಿ ಬೀಳೋದಕ್ಕೆ ಕಾರಣ ಇವರಲ್ಲಿರೋ ಎಣ್ಣೆ ಓವರ್ಫ್ಲೋಗಿ ಅವರು ಎಲ್ಲರಲ್ಲಿ ಆ ದೈವ ಸಾನ್ನಿಧ್ಯ ಸೆರೆಮನೆಯಲ್ಲಿ ತುಂಬಿದ ಕಾರಣವಾಗಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದರ ನಿಮಿತ್ತ ಏನಾಯ್ತು ಅಂದರೆ ಎಲ್ಲರೂ ಸ್ವಾತಂತ್ರ್ಯಗಳಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಆಗ ಈ ಸೆರೆಮನೆಯ ಅಧಿಕಾರಿ ಏನು ತಿಳ್ಕೊತಾನೆ ಅಂದರೆ, ಈ ಬಾಗಿಲೆಲ್ಲ ಓಪನ್ ಆಗಿರೋದು ನೋಡಿ ಅವನು ಅನ್ಕೋತಾನೆ, ಎಲ್ಲ ಸೆರೆಯಲ್ಲಿದ್ದವರು ಎಲ್ಲ ಕೈದಿಗಳು ಹೊರಟೋಗಿದ್ದಾರೆ, ಇನ್ನು ನಾನಿದ್ರೆ ನನ್ನ ಕತೆ ಹೋಯ್ತು ಅಂತೇಳಿ ಅವನೇ ಕತ್ತಿ ತೆಗೆದುಕೊಂಡು ಅವನು ಚುಚ್ಕೊಂಡು ಸಾಯೋದಕ್ಕೆ ರೆಡಿ ಆಗ್ತಾನೆ. ಹಲ್ಲೆಲೂಯಾ. ಆದರೆ ಪೌಲ ಸಿಲರವನ್ನ ಕೂಗಿ ಹೇಳ್ತಾರೆ, ನಾವ್ಯಾರೂ ಹೊರಟಿಲ್ಲ. ಹಲ್ಲೆಲೂಯಾ. ಆಗ ಅವನಿಗೆ ಯಾರು ಯೇಸುವಿನ ಬಗ್ಗೆ ಹೇಳಿಲ್ಲ, ಆದರೆ ಅವನೇ ಕೇಳ್ತಾನೆ, ನಾನು ರಕ್ಷಣೆ ಆಗೋದು ಹೇಗೆ ಅಂತ. ಹಲ್ಲೆಲೂಯಾ. ಯಾಕೆಂದ್ರೆ ಈ ಪರಿಶುದ್ಧಾತ್ಮ ಇವರು ಸ್ತುತಿಸ್ತಾ ಈ ಸೆರೆಮನೆಯ ಅಧಿಕಾರಿ ಮೇಲೂ ಪ್ರಭಾವ ಬೀರೋದಕ್ಕೆ ಸಾನ್ನಿಧ್ಯ ಶುರುವಾಗಿತ್ತು. ಹಲ್ಲೆಲೂಯಾ. ಅವನೇ ಕೇಳ್ತಾನೆ, ನಾನು ರಕ್ಷಣೆ ಆಗೋದಕ್ಕೆ ಏನ್ ಮಾಡಬೇಕು? ಹಾಗೆ ಇವ್ರು ಹೇಳೋದು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ರೆ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದ್ತೀರಾ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದನ್ನ ಯೇಸುವಿನ ನಂಬೋರು ಇದ್ರೊಳಗೆ ಯಾರಾದ್ರೂ ಇರೋದಾದ್ರೆ ನಿಮಗೆ ಪ್ರವಾದಿಸಿ ಹೇಳ್ತೇನೆ, ನೀವು ಮಾತ್ರ ಅಲ್ಲ, ನೀವು ನಿಮ್ಮ ಕುಟುಂಬಗಳೆಲ್ಲ ರಕ್ಷಣೆ ಆಗಿರ್ತೀರಾ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ನೀವು ದೇವರನ್ನ ಎಲ್ಲಾದ್ರೂ ಸ್ತುತಿಸೋದಕ್ಕೆ ಪ್ರಾರಂಭಿಸಿದ್ರೆ ಈ ಎಣ್ಣೆ ಓವರ್ಫ್ಲೋ ಆಗ್ಲಿಕ್ಕಿದೆ. ಅಭಿಷಕ್ತರಾದ ನೀವುಗಳು ದೇವರನ್ನ ಆರಾಧಿಸುವಾಗ ಅನೇಕರ ಬೇಡಿಗಳು ಕಳಚಲಿಕ್ಕಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕರ ಮೇಲೆ ನೊಗಗಳು ಮುರಿಯಲ್ಪಡ್ಲಿಕ್ಕಿದೆ. ಇದು ಪರಿಶುದ್ಧಾತ್ಮನಿಂದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ನಂಬ್ತೀರಾ? ದೇವರು ನನ್ನನ್ನು ಇಟ್ಕೊಂಡು ಇಂಥ ಕಾರ್ಯ ನಡೆಸಲಿಕ್ಕಿದ್ದಾರೆ. ಬರೀ ನಾನು ಮಾತ್ರ ಅಲ್ಲ, ನಾನು ಹೋಗೋ ಸ್ಥಳಗಳಲ್ಲಿರೋರು ಎಲ್ಲರಿಗೂ ಬಿಡುಗಡೆಗಳು ಈ ದಿನಗಳಿಂದ ನನ್ನ ಕಣ್ಣುಗಳು ನೋಡ್ಲಿಕ್ಕಿದೆ ಅನ್ನೋರು ಮಾತ್ರ ಯೇಸುವಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೊಡ್ಡ ಸ್ವಾತಂತ್ರ್ಯ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟು ಮಾತ್ರ ಅಲ್ಲ, ಯೋಸೇಫನ ಕುರಿತಾಗಿ ಕೂಡ ನಾವು ನೋಡ್ತೀವಿ. ಹಲ್ಲೆಲೂಯಾ. ಈ ಯೋಸೇಫನು ಅವನು ತನ್ನ ಅಣ್ಣಂದಿರಿಂದ ತ್ಯಜಿಸಲ್ಪಟ್ಟು, ಅವನ ಕನಸಿನ ನಿಮಿತ್ತ ತ್ಯಜಿಸಲ್ಪಟ್ಟು ಅವನ ಐಗುಪ್ತಕ್ಕೆ ಮಾರಲ್ಪಟ್ಟಾಗ 44 ಅವನನ್ನು ಕೊಂಡ್ಕೋತಾನೆ.
ಈ 44ನ ಮನೆಯಲ್ಲಿ ಅವನು ಕೆಲಸ ಮಾಡುವಾಗ ಅವನ ಮನೆ ಆಶೀರ್ವಾದವಂತ ಹೋಗುತ್ತೆ. ಹಲ್ಲೆಲೂಯಾ. ಯಾಕೆಂದ್ರೆ ಕಾರಣ ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಎಲ್ಲ ಕಾರ್ಯಗಳು ಆಶೀರ್ವಾದವಂತ ಹೋಯಿತು ಅಂತ ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಕಾರಣವಾಗಿ, ಇದರ ನಿಮಿತ್ತವಾಗಿ ಒಂದು ದಿನ ಏನಾಗುತ್ತೆ ಅಂದರೆ, ಈ 44 ಮನೇಲಿ ಇದ್ದಾಗ ಅವನ ಹೆಂಡತಿ ಬಂದು ಯೋಸೇಫನ ಬಳಿ ಕೇಳ್ತಾಳೆ. ಇದೆಲ್ಲ ನಿಮಗೆ ಗೊತ್ತು ಅಂತ ನಾನು ಗೊತ್ತಿದೆ ಅಲ್ವ ಎಲ್ಲರೂ ಯೋಸೇಫನ ಕುರಿತಾಗಿ. ಹಲ್ಲೆಲೂಯಾ. ಈ 44ನ ಹೆಂಡತಿ ಯೋಸೇಫನ ಬಳಿಗೆ ಬಂದು ಅವನ ಬಲವಂತ ಮಾಡೋದಕ್ಕೆ ಪ್ರಾರಂಭಿಸಿದಾಗ ಯೋಸೇಫ ಹೇಳ್ತಾನೆ, ನನ್ನನ್ನು ಕಾಣುವ ಯೆಹೋವ ಇದ್ದಾರೆ. ಹಲ್ಲೆಲೂಯಾ. ಇದನ್ನು ಹೇಳಿ ಅವನು ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡಿದಾಗ ಈ 44ನ ಹೆಂಡತಿ ಏನು ಮಾಡ್ತಾಳೆ ಅಂದರೆ ಅವನ ಬಟ್ಟೆಗಳನ್ನ ಹಿಡಿದುಕೊಳ್ತಾಳೆ. ಹಲ್ಲೆಲೂಯಾ. ಆದರೆ ಯೋಸೇಫ ಹೇಳ್ತಾನೆ, ನನ್ನನ್ನು ಕಾಣುವ ದೇವರಿದ್ದಾರೆ. ಹಲ್ಲೆಲೂಯಾ. ಅದೇಳಿ ಅವನ ಬಟ್ಟೆ ಬಿಟ್ಟು ಅವನು ಹೊರಟೋಗ್ತಾನೆ. ಹಲ್ಲೆಲೂಯಾ. ಇದರ ನಿಮಿತ್ತ ಅವನೊಂದು ವೇಳೆ ಆಕೆ ಮಾತುಗಳಿಗೆ ಒಪ್ಕೊಳ್ಳೋದಾಗಿದ್ರೆ ಅವನು ಈ ಲೋಕದಲ್ಲಿ, ಆ ದೇಶದಲ್ಲಿ ಸ್ವತಂತ್ರನಾಗಿರ್ತಾ ಇದ್ದ. ಹಲ್ಲೆಲೂಯಾ. ಆಕೆ ಮಾತುಗಳಿಗೆ, ಈ ಲೋಕದ ಇಚ್ಛೆಗಳಿಗೆ ಯೋಸೇಫ ಒಪ್ಕೊಳ್ಳೋದಾಗಿದ್ರೆ ಆ ದೇಶದಲ್ಲಿ, ಆ ನಾಡಿನಲ್ಲಿ ಅವನು ಸ್ವತಂತ್ರನಾಗಿರ್ತಾ ಇದ್ದ. ಹಲ್ಲೆಲೂಯಾ. ಆದರೆ ಅದು ನನಗೆ ಬೇಡ, ನಾನು ದೇವರ ಚಿತ್ತದಂತೆ ನಡೀಬೇಕು ಅಂತ ಅವನು ಹೊರಟ ಕಾರಣ ಈಕೆ ಏನು ಮಾಡ್ತಾಳೆ ಅಂದರೆ ಅವನ ಗಂಡನಿಗೆ ಹೇಳಿ ಇವನ ಸೆರೆಗೆ ಹಾಕಿಸ್ತಾರೆ. ಹಲ್ಲೆಲೂಯಾ. ಯೋಸೇಫನನ್ನ ಸೆರೆಮನೆಗೆ ಹಾಕಿಸ್ತಾರೆ. ಹಲ್ಲೆಲೂಯಾ. ಆದರೆ ಯೋಸೇಫ ಈ ಲೌಕಿಕ, ಈ ಲೋಕದಲ್ಲಿ ಅವನು ಬಂದಿಯಾಗಿರ್ಬೋದು, ಆದರೆ ಆತ್ಮದಲ್ಲಿ ಅವನು ಸ್ವತಂತ್ರನಾಗಿದ್ದ. ಹಲ್ಲೆಲೂಯಾ. ಇವನೊಂದು ವೇಳೆ ಒಪ್ಕೊಂಡಿದ್ರೆ ಈ ಲೋಕದಲ್ಲಿ ಅವನು ಸ್ವತಂತ್ರನಾಗಿರ್ಬೋದಿತ್ತು, ಅವ್ರ ಮನೇಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೋದಿತ್ತು. ಆದರೆ ಇವನು ಅದನ್ನು ಬಿಟ್ಟು ಓಡಿ ಬಂದ್ರಿಂದ ಆತ್ಮದಲ್ಲಿ ಸ್ವತಂತ್ರನಾಗಿದ್ದಾನೆ. ಹಲ್ಲೆಲೂಯಾ. ಆತ್ಮದಲ್ಲಿ ಇವನ ಮೇಲೆ ಯಾವ ನೊಗ ಹಾಕಲ್ಪಡಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ನಿಮಿತ್ತ ಅವನು ಸೆರೆಮನೆಯಲ್ಲಿದ್ದಾನೆ. ಆದರೆ ದೇವರು ಮಾಡ್ತಿದ್ರೆ ಇವನು ಆತ್ಮದಲ್ಲಿ ಸ್ವತಂತ್ರನಾಗಿದ್ದ ಕಾರಣ, ಏನು ಕಳೆದುಕೊಂಡ್ರು ಎಣ್ಣೆಯನ್ನು ಕಾಪಾಡಿಕೊಂಡ ಕಾರಣ, ಪರಿಶುದ್ಧತೆಯನ್ನು ಉಳಿಸಿಕೊಂಡ ಕಾರಣ ಇವನ ಸ್ವತಂತ್ರತೆಯನ್ನು ದೇವರು ತರ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲ ಜನಗಳು ಕಾಣುವ ರೀತಿಯಲ್ಲಿ ಯೋಸೇಫನು ಆ ಸೆರೆಮನೆಯಿಂದ ಹೊರಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ದೇವರು ಅವನ್ನ ಮಾನಿಸ್ತಾ ಇದ್ದಾರೆ. ಹೇಗೆ ಮಾನಿಸ್ತಿದ್ದಾರೆ? ಈ ಸೆರೆಮನೆಯಲ್ಲಿದ್ದ ಯೋಸೇಫನನ್ನ ಹೊರಗೆ ತಂದು ಆ ದೇಶದ ಪ್ರಧಾನಿಯಾಗಿ ದೇವರು ನೇಮಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಅರ್ಥ, ಅವನು ಯಾವ ಸೆರೆಮನೆಯೊಳಗಿದ್ನೋ ಆ ಸೆರೆಮನೆಯನ್ನ ಆಳ್ವಿಕೆ ಮಾಡೋ ಅಧಿಕಾರವನ್ನು ದೇವರು ಯೋಸೇಫನ ಕೈ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಷ್ಟು ದಿನಗಳು ಯಾವ ಸೆರೆಮನೆ ಒಳಗೆ ಅಥವಾ ಯಾರವನ್ನ ಸೆರೆಮನೆ ಒಳಗೆ ಹಾಕಿಸಿದ್ರು ಅವರ ಮೇಲೆ ಅಧಿಕಾರವನ್ನು ದೇವರು ಯೋಸೇಫನ ಕೈಗೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಡೀ ದೇಶದ ಅಧಿಕಾರ ಯೋಸೇಫನ ಕೈಗೆ ದೇವರು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನಗೆ ದೇವರ ಸ್ವಾತಂತ್ರ್ಯವನ್ನು ಉಂಟು ಮಾಡುವಾಗ ನಿನ್ನ ಹಾಗೆ ಬಿಡೋದಿಲ್ಲ, ಬದಲಾಗಿ ನೀನು ಯಾವ ಸೆರೆಯೊಳಗಿದ್ದೋ ಆ ಸೆರೆಮನೆಯನ್ನ ರೂಲ್ ಮಾಡೋ ಅಧಿಕಾರ ದೇವರು ನಿನ್ನ ಕೈಗಳು ಕೊಡ್ತಾರೆ. ಹಲ್ಲೆಲೂಯಾ. ಅದನ್ನೇ ಹೇಳಿದ್ದು, ನೀನು ರೋಗನ ಸೆರೆಯಲ್ಲಿರೋದಾದ್ರೆ ದೇವರು ನಿನಗೆ ಸ್ವಾತಂತ್ರ್ಯ ನೀಡಿ ಅನೇಕ ರೋಗಿಗಳನ್ನ ಸೌಖ್ಯಪಡಿಸುವ, ಆ ರೋಗವನ್ನ ಆಳ್ವಿಕೆ ಮಾಡೋ ಅಧಿಕಾರ ದೇವರು ನಿನ್ನ ಕೈ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಸಾಲಗಳಲ್ಲಿರೋದಾದ್ರೆ ಈ ಬಂಧನದಿಂದ, ಈ ಸೆರೆಯಿಂದ ದೇವರನ್ನ ಹೊರಗೆ ತಂದು ನಿನಗೆ ಸ್ವಾತಂತ್ರ್ಯ ನೀಡಿದಾಗ ನೀನು ಬಿಡುಗಡೆಯಾಗಿ ಮಾತ್ರ ಇರೋದಲ್ಲ, ಈ ಸಾಲಗಳನ್ನು ಕೊಡುವವನಾಗಿ ಅನೇಕ ಸಾಲಗಾರನ ದೇವರ ಕಡೆ ನಡೆಸಿ ಅವರು ಸಾಲ ಕೊಡುವವನಾಗಿ ನಿನ್ನ ದೇವರು ಮಾಡ್ಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸೆರೆಮನೆ ಯೋಸೇಫನ ಆಳ್ವಿಕೆ ಮಾಡ್ತಿತ್ತೋ ಅದೇ ಸೆರೆಮನೆಯ ಮೇಲೆ ದೇವರು ಅವನಿಗೆ ಅಧಿಕಾರ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ನಂಬ್ತೀರ? ನನ್ನ ಕೈಗೆ ದೇವರು ಕೆಲವೊಂದು ಅಧಿಕಾರಗಳು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಅಧಿಕಾರಗಳು ಬರಬೇಕಂದ್ರೆ, ಈ ಸ್ವತಂತ್ರತೆ ನಾನು ನೋಡ್ಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಪರಿಶುದ್ಧಾತ್ಮನ ಕಾಪಾಡ್ಕೊಂಡು ನಡೆಯೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಯೋಸೇಫನ ಬಗ್ಗೆ ನೋಡುವಾಗ ಸಂಸೋನನ ಕುರಿತಾಗಿ ನೋಡ್ತೀವಿ. ಹಲ್ಲೆಲೂಯಾ. ಯೋಸೇಫ ಉದಾಹರಣೆ ತೋರಿಸಿ ಹೋದ, ಆದರೆ ಅವನ ನಂತರ ಬಂದ ಸಂಸೋನ ನ್ಯಾಯಸ್ಥಾಪಕನಾಗಿ ಬಂದವನು ದೆಲೀಲಳ ತೊಳೆ ಮೇಲೆ ಮಲಗಿ ಅವನು ವಂಚಿತನಾಗಿ ಅವನಲ್ಲಿರೋ ಪರಿಶುದ್ಧಾತ್ಮನ ಸೀಕ್ರೆಟ್ ಅನ್ನ ಬಿಟ್ಕೊಡ್ತಾನೆ. ಹಲ್ಲೆಲೂಯಾ. ಈ ಸಂಸೋನ ಯಾರಂದ್ರೆ ಅವನದು ಊರ ಹೆಬ್ಬಾಗಿಲು ಕಿತ್ಕೊಂಡು ಹೋದವನು. ಹಲ್ಲೆಲೂಯಾ. ಒಂದು ಕತ್ತೆ ದವಡೆಯಿಂದ ಅನೇಕರ ಸಂಹಾರ ಮಾಡಿದವನು. ಹಸಿ ತಂತಿಗಳಿಂದ ಕಟ್ಟರು ಕೂಡ ಅದನ್ನ ಕಿತ್ತುಕೊಂಡು ಬರುವವನು. ಹಲ್ಲೆಲೂಯಾ. ನರಿಗಳನ್ನ ಹಿಡಿದು ಅದರ ಬಾಲ ಕಟ್ಟಿ ಹೊಲಗಳಿಗೆ ಬಿಟ್ಟು ಹೊಲಗಳನ್ನ ನಾಶ ಮಾಡಿದವನು ಈ ಸಂಸೋನ ಆಗಿದ್ದ. ಈ ಬಲಶಾಲಿಯಾದ ಸಂಸೋನ ಅವನ ಸೀಕ್ರೆಟ್ ಅನ್ನ, ಅವನಲ್ಲಿರೋ ಎಣ್ಣೆಯನ್ನ, ಆ ಸೀಕ್ರೆಟ್ ಅನ್ನು ಬಿಟ್ಟುಕೊಟ್ಟ ಕಾರಣ ಅವನಲ್ಲಿರೋ ಎಣ್ಣೆ ಓವರ್ಫ್ಲೋ ಆಗಿಲ್ಲ, ಬದಲಾಗಿ ಅದು ಲೀಕೇಜ್ ಆಗೋಯ್ತು. ಹಲ್ಲೆಲೂಯಾ. ಓವರ್ಫ್ಲೋ ಬೇರೆ, ಲೀಕೇಜ್ ಬೇರೆ. ಹಲ್ಲೆಲೂಯಾ. ಓವರ್ಫ್ಲೋ ತುಂಬಿ ಹೊರಸುರಿಯೋದು ಬೇರೆ, ನಮ್ಮಲ್ಲಿರೋ ಎಣ್ಣೆ ಖಾಲಿಯಾಗಿ ಹೊರಟೋಗೋದು ಬೇರೆ. ಹಲ್ಲೆಲೂಯಾ. ಸಂಸೋನ ಅವನಲ್ಲಿರೋ ಎಣ್ಣೆ ಓವರ್ಫ್ಲೋ ಆಗೋದಕ್ಕೆ ಅವನು
ನೋಡಲಿಲ್ಲ. ಆದರೆ ಅವನು ಮಾಡಿದ ಕೃತ್ಯದಿಂದ ಅವನಿರೋ ಎಣ್ಣೆಯನ್ನು ಕಳೆದುಕೊಂಡು ಬಿಟ್ಟ. ಹಲ್ಲೆಲೂಯ. ಅವನಲ್ಲಿರೋ ಆತ್ಮನನ್ನ, ಪರಿಶುದ್ಧಾತ್ಮನ, ದೇವರಾತ್ಮನ ಅವನು ಕಳೆದುಕೊಂಡ ಕಾರಣ ಅವನ ಮೇಲೆ ಒಂದು ನೊಗ ಏರಿಸಲ್ಪಡ್ತು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲಿವರೆಗೂ ಪರಿಶುದ್ಧಾತ್ಮ ಅವನ ಮೇಲಿದ್ರು ಅವನು ಇಸ್ರಾಯೇಲರ ಮೇಲೆ ಅವ್ರ ವಿರೋಧಿಗಳಾಗ್ತಿರೋ ನೊಗಗಳನ್ನ ತೆಗೆಯುವುದಕ್ಕೆ ಅವನ ಕಾರಣನಾಗಿದ್ದ. ಆದರೆ ಯಾವಾಗ ಪರಿಶುದ್ಧಾತ್ಮವನ್ನು ಬಿಟ್ಟೋದ್ರೋ ಅವನ ಮೇಲೆ ನೊಗ ಬಂದ್ಬಿಡ್ತು. ಹಲ್ಲೆಲೂಯ. ನಮ್ಮ ಮೇಲೆ ನೊಗ ಬರಬಾರ್ದು ಅಂದರೆ ಹಲ್ಲೆಲೂಯ, ಈ ಲೋಕದ ಇಚ್ಛೆಗಳಿಗೆ ನಾವು ಅದಕ್ಕೆ ಬೀಳದೆ ನಾವು ಸ್ವತಂತ್ರರಾಗಿ ಆತ್ಮದಲ್ಲಿ ನಡೆಯೋದಾದರೆ ದೇವರು ಹೇಳ್ತಾರೆ, ಒಂದಿನ ಬರುತ್ತೆ, ಯಾರು ನಿನ್ನ ಅವಮಾನ ಪಡಿಸಿದ್ರೋ, ಯಾರು ನಿನ್ನ ಈ ಅವಮಾನಕ್ಕೆ ಒಳಗಾಗಿಸಿದ್ರೋ ಅವರೆಲ್ಲರ ಮುಂದೆ ನಿನ್ನ ತಲೆಯನ್ನು ದೇವರು ಎತ್ತಲಿಕ್ಕಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯೋಸೇಫನ ಕುರಿತಾಗಿ ನೋಡ್ತೀವಿ, ಅನೇಕ ಕಷ್ಟಗಳು ಬಂತು, ಅನೇಕ ವರ್ಷಗಳ ಕಾದ. ಹಲ್ಲೆಲೂಯ. ಆದರೆ ಅವನು ಯಾವ ಸ್ಥಳದಲ್ಲಿ ಬಿದ್ದನೋ ಅದೇ ಸ್ಥಳಗಳು ದೇವರವನ್ನ ಮೇಲೆತ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ದಿನ ಇದರೊಳಗೆ ಯಾರಾದರೂ ನಂಬಿಗಸ್ತರಾಗಿ ಯೇಸುವಿಗೆ ಆತನ ಚಿತ್ತಕ್ಕೆ ವಿಧೇಯರಾಗಿ ನಡೆಯೋರು ಯಾರಾದರೂ ಇರೋದಾದರೆ ದೇವರು ಹೇಳ್ತಾರೆ, ನಿನ್ನ ಸೆರೆಯಿಂದ ಹೊರಗೆ ತಂದು ನಿನ್ನನ್ನು ಅವಮಾನ ಪಡಿಸಿದವ್ರ ಮುಂದೆ ನಿನ್ನ ತಲೆನ ಎತ್ತುವ ತಿಂಗಳ ಇದಾಗಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ಸೂಪರ್ ನ್ಯಾಚುರಲ್ ಅಪ್ಲಿಫ್ಟ್ಮೆಂಟ್, ಅಸಾಧಾರಣವಾಗಿ ದೇವರ ಮೇಲೆತ್ತುವ ವರ್ಷ ಇದಾಗಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಪೇತ್ರನ ಕುರಿತಾಗಿ ನೋಡ್ತೇವೆ. ಹಲ್ಲೆಲೂಯ. ಈ ಪೇತ್ರನ ಸೆರೆಗೆ ಹಾಕಿದಾಗ ಸಭೆ ಅವನಿಗಾಗಿ ಬಹಳವಾಗಿ ಹೋರಾಡಿ ಪ್ರಾರ್ಥಿಸುತ್ತೆ. ಹಲ್ಲೆಲೂಯ. ತಿಳ್ಕೊಳ್ರಿ, ಯಾರಾದರೂ ಯಾವ್ದಾರ ಕಷ್ಟದಲ್ಲಿ ಓಡ್ತಾ ಇದ್ದಾರೆ ಅಂದರೆ ಸಭೆ ಅವರಿಗಾಗಿ ಪ್ರಾರ್ಥಿಸಬೇಕು. ಹಲ್ಲೆಲೂಯ. ಅದು ತುಂಬ ಬಲವಾದದಾಗಿರುತ್ತೆ. ಹಲ್ಲೆಲೂಯ. ಈ ಪೇತ್ರ ಸೆರೆಯಲ್ಲಿದ್ದಾಗ ಅವನ ಪಕ್ಕಕ್ಕೆ ಒಬ್ಬ ದೇವದೂತ ಬಂದು ನಿಲ್ತಾನೆ. ಹಲ್ಲೆಲೂಯ. ಈ ಪೇತ್ರ ಅಲ್ಲಿ ಮಲಗಿದ್ದಾನೆ, ಅವನ ಪಕ್ಕ ದೇವದೂತ ಬಂದು ಹೇಳ್ತಿದ್ದಾನೆ, ಪೇತ್ರ ಎದ್ದೇಳು, ನಿನ್ನ ಕೆರಗಳನ್ನು ಹಾಕೋ, ನಿನ್ನ ನಡು ಕಟ್ಕೋ, ನಿಲುವಂಗೆ ಹೊತ್ಕೋ, ಬಿಡುಗಡೆ ಸಮಯ ಹತ್ರ ಆಯಿತು ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಇದರೊಳಗಿರೋ ಕೆಲವರಿಗೆ ದೇವರು ಹೇಳಕ್ಕೆ ಹೇಳ್ತಾರೆ, ನಿಮ್ಮ ಬಿಡುಗಡೆ ಸಮಯಗಳು ಹತ್ತಿರ ಆಗಿದೆ. ಹಲ್ಲೆಲೂಯ. ಇಷ್ಟು ದಿನ ಸಭೆ ಮಲಗಿದ ಸಾಕು, ಇಷ್ಟು ದಿನ ಸಭೆ ನಿದ್ದೆ ಮಾಡಿದ ಸಾಕು. ಇನ್ನು ಇದು ಯಾವ ಸಮಯ ಅಂದರೆ ಎದ್ದು ಪ್ರಕಾಶಿಸುವ ಸಮಯ. ಯಾಕೆಂದರೆ ಯೆಹೋವನ ತೇಜಸ್ಸು ಸಭೆಯ ಮೇಲೆ ಪ್ರಕಾಶಿಸಿರೋ ಕಾರಣ ಸಭೆಯು, ಅದರ ಕುಟುಂಬಗಳು ಎದ್ದು ಪ್ರಕಾಶಿಸುವ ಸಮಯ ಇದಾಗಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನನ್ನು ಸೆರೆಮನೆ ಬಂಧಿಸಿಟ್ಟಿರ್ಬೋದು, ಆದರೆ ನೀನು ಎದ್ದು ನಿನ್ನ ನಡು ಕಟ್ಟಿಕೊಳ್ಳೋದಾದರೆ ಆ ಸೆರೆಮನೆಯಿಂದ ಆ ದೇವದೂತ ಯಾಕೆ ಎಬ್ಬಿಸ್ತದಾನೆ? ಎದ್ದೇಳು, ನೀನು ಬಿಡುಗಡೆ ಸಮಯ ಹತ್ತಿರ ಆಯಿತು. ಮಾತ್ರವಲ್ಲ, ಅವನು ಹೊರಟಾಗ ಅವನು ನಂಬೋದಿಲ್ಲ, ಅವನ ಸಭೆ ಅವನಿಗಾಗಿ ಪ್ರಾರ್ಥಿಸ್ತಾರವ್ರೆ ನಂಬಲ್ಲ ಪೇತ್ರ ಬಂದಿದ್ದಾನೆ ಅಂತ. ಹಲ್ಲೆಲೂಯ. ಆದರೆ ಬಾಗಿಲು ತೆಗೆದು ನೋಡಿದಾಗ ಗೊತ್ತಾಗುತ್ತೆ ಪೇತ್ರ ಅಲ್ಲಿ ನಿಂತಿದ್ದ. ಹಲ್ಲೆಲೂಯ. ಅವನು ಯಾವಾಗ ಸೆರೆಮನೆ ಹಿಡಿದು ನಡು ಕೊಟ್ಟುಕೊಂಡು ಆಗ ಅವನು ಹೊರಡುವಾಗ ಅವನ ಮುಂದೆ ಬಾಗಿಲುಗಳು ತೆರೆಯಲ್ಪಡ್ತಾ ಇದೆ. ಹಲ್ಲೆಲೂಯ. ಇದುವರೆಗೆ ನಿನಗೆ ಮುಚ್ಚಲ್ಪಟ್ಟಿರೋ ಕೆಲವೊಂದು ಬಾಗಿಲುಗಳು ನೀನೆದ್ದು ನಡು ಕಟ್ಟಿಕೊಳ್ಳುವಾಗ ತೆರೆಯಲ್ಪಡಲಿಕ್ಕಿದೆ. ಹಲ್ಲೆಲೂಯ. ಎಲಿಯನ ಕುರಿತಾಗಿ ನಾವು ನೋಡ್ತೇವೆ. ಈ ಎಲಿಯ ಏನು ಮಾಡ್ದ ಅಂದರೆ, ಸತ್ಯದೇವರು ಬಾಳನ ಯೆಹೋವನು ಎಂಬ ಒಂದು ಆ ಸಂಭವದಲ್ಲಿ ಆಕಾಶದಿಂದ ಬೆಂಕಿಯನ್ನು ಇಳಿಸೋದಕ್ಕೆ ಕಾರಣನಾದವನು. ಹಲ್ಲೆಲೂಯ. ಈ ಎಲಿಯ ಮುಂದೆ ಮಾಡ್ತಾ ಇದ್ದಾನೆ, ಅವನೋಗಿ ಪ್ರಾರ್ಥಿಸಿದ ನಂತರ ಅವನ ನಡು ಕಟ್ಟಿಕೊಂಡು ಆಹಾಬನ ರಥದ ಮುಂದಾಗಿ ಓಡ್ತಾ ಇದ್ದಾನೆ. ಹಲ್ಲೆಲೂಯ. ಯೋಚನೆ ಮಾಡ್ರಿ, ಈ ಪ್ರವಾದಿ ಆಹಾಬನ ರಥದ ಮುಂದೆ ಓಡ್ತಾ ಇದ್ದಾನೆ ಅಂದ್ರೆ ಅರ್ಥ ಈ ಎಲಿಯ ಆ ಅರಸನನ್ನ ಫಾಲೋ ಮಾಡ್ತಾ ಇಲ್ಲ, ಆಹಾಬನ ಅರಸನ ರಥ ಎಲಿಯನ ಹಿಂಬಾಲಿಸ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಸಭೆ ಯಾವಾಗ ಎದ್ದು ನೀನು ನಡು ಕೊಟ್ಟುಕೊಂಡು ಕೆಲವೊಂದು ಅರಸರುಗಳ ರಥದ ಮುಂದೆ ಓಡೋದಕ್ಕೆ ಪ್ರಾರಂಭಿಸ್ತೀಯೋ ಆಗ ಅರಸರುಗಳು ನಿನ್ನನ್ನು ಹಿಂಬಾಲಿಸುವ ಸಮಯ ಅದಾಗಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಯಾವಾಗ ಸಿದ್ಧ ಆಗ್ತೀಯೋ ಆ ಸಮಯ ನೀನು ಓಡೋದಕ್ಕೆ ಸಿದ್ಧವಾಗಿದೆ. ಯಾಕೆಂದ್ರೆ ಪಟ್ಟಣದ ಒಂದು ದೊಡ್ಡ ಮಳೆ ಸುರಿಲಿಕ್ಕಿದೆ. ಹಲ್ಲೆಲೂಯ. ಈ ಆಹಾಬನಿಗೆ ಹೇಳ್ತಾನೆ, ಬೇಗ ರೆಡಿ ಆಗು, ದೊಡ್ಡ ಮಳೆಯ ಶಬ್ದ ನಾನು ಕೇಳ್ತಾ ಇದ್ದೀನಿ ಅಂತ. ಹಲ್ಲೆಲೂಯ. ಈ ಮಳೆ ಮಳವಳ್ಳಿಯಲ್ಲಿ ಸುರಿಯಲ್ಪಡುವುದಕ್ಕಾಗಿ ಎಲ್ಶಡಾಯ್ ಸಭೆ ನಡು ಕಟ್ಟಿಕೊಂಡು ಈ ಅರಸರುಗಳ ರಥದ ಮುಂದೆ ಓಡೋದಕ್ಕೆ ಸಿದ್ಧವಾಗೋದಾದ್ರೆ ದೊಡ್ಡ ಮಳೆ ಸುರಿಲಿಕ್ಕಿದೆ. ಅಷ್ಟು ಮಾತ್ರ ಅಲ್ಲದೆ ಅನೇಕ ಅರಸರುಗಳು ಸಭೆಯನ್ನು ಹಿಂಬಾಲಿಸುವ ಸಮಯ ಇದಾಗಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಅರಸರುಗಳು ಸಭೆಯನ್ನು ಹಿಂಬಾಲಿಸುವಾಗ ಏನು ನಡೀತೆ? ಯೇಸುವಿನ ಎರಡನೇ ಬರೋಣದಲ್ಲಿ ಸಭೆ ಎತ್ತಲ್ಪಟ್ಟು ಮಧ್ಯಾಕಾಶದಲ್ಲಿ ಯೇಸುವಿನೊಟ್ಟಿಗೆ ನಿತ್ಯ ಕಾಲಕ್ಕೆ ಜೀವಿಸುವಾಗ ಸಭೆನ ಹಿಂಬಾಲಿಸ್ತಾ ಇರೋರು ಸಭೆನ ಹಿಂಬಾಲಿಸ್ತಾ ಯೇಸುವಿನ ಬಳಿಗೆ ಬರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸಭೆ ಅನೇಕ ರಾಜಕೀಯ ವ್ಯಕ್ತಿಗಳಿಗೆ, ಅನೇಕ ಮಂತ್ರಿಗಳಿಗೆ, ಅನೇಕ ಆಫೀಸರ್ಗಳಿಗೆ
ಯೇಸುವಿನ ಕಡೆ ಬರೋದಕ್ಕೆ ಮಾರ್ಗವಾಗಲಿಕ್ಕಿದೆ. ಹಾಲೆಲೂಯ, ಹಾಲೆಲೂಯ. ಹಾಗಿದ್ರೆ ಈ ನಡುಕಟ್ಟು ಏನು? ಈ ನಡುಕಟ್ಟು ಯಾವ ನಡುಕಟ್ಟು ಇದು? ಏನು ಈ ನಡುಕಟ್ಟು? ಹಾಲೆಲೂಯ. ಪೇತ್ರನಲ್ಲಿ ನೋಡ್ದೋ ನಾವು ಎದ್ದು ನಡುಕಟ್ಕೊಂಡ, ಎಲಿಯನ್ನು ನೋಡ್ದೋ ಎದ್ದು ನಡುಕಟ್ಕೊಂಡ. ಹಾಲೆಲೂಯ. ಹಾಗಿದ್ರೆ ಸಭೆ ಸ್ವಾತಂತ್ರ್ಯಕ್ಕೆ ಹೋಗ್ಬೇಕಂದ್ರೆ ಈ ನಡುಕಟ್ಟು ಯಾವುದು? ಹಾಲೆಲೂಯ. ನಾವು ನೋಡ್ತೇವೆ ಸರ್ವಾಯುಧಗಳು ಹೇಳಲ್ಪಡ್ತದೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ ಅಂತ. ಹಾಲೆಲೂಯ. ಈ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡ್ರೆ ಏನಾಗುತ್ತೆ? ಯೇಸು ಹೇಳ್ತಾರೆ, ಸತ್ಯವನ್ನು ತಿಳಿರಿ, ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ ಅಂತ. ಹಾಲೆಲೂಯ. ಈ ಸತ್ಯವನ್ನು ತಿಳ್ಕೊಂಡ್ರೆ ನಮಗೆ ಬಿಡುಗಡೆ. ಅದೇ ಆ ಸತ್ಯ ತೆಗೆದು ಬೆಲ್ಟಾಗಿ ಕಟ್ಕೊಂಡ್ರೆ ನಾವು ಸ್ವಾತಂತ್ರ್ಯದಲ್ಲಿ ನಡೀತೀವಿ. ಹಾಲೆಲೂಯ, ಹಾಲೆಲೂಯ. ಈ ಸತ್ಯವನ್ನು ತಿಳ್ಕೊಂಡ್ರೆ ಬಿಡುಗಡೆ. ಸತ್ಯದ ನಡುಕಟ್ಟನ್ನು ಕಟ್ಟಿಕೊಂಡ್ರೆ ನಾವು ಸ್ವಾತಂತ್ರ್ಯದಲ್ಲಿ ನಡೆಯೋರಾಗಿರ್ತೀವಿ. ಹಾಲೆಲೂಯ. ಆಹಾಬನ ರಥಗಳು ನಮ್ಮನ್ನ ಹಿಂಬಾಲಿಸೋ ದಿನಗಳದಾಗಿರುತ್ತೆ. ಹಾಲೆಲೂಯ, ಹಾಲೆಲೂಯ. ಅಷ್ಟು ಮಾತ್ರ ಅಲ್ಲ, ಈ ಸತ್ಯ ಏನು ಹಾಗಾದ್ರೆ? ಯೇಸು ಹೇಳಿದ್ರು, ಸತ್ಯವನ್ನು ತಿಳಿರಿ, ಆ ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ ಅಂತ. ಈ ಸತ್ಯ ಏನು? ನಾವು ಸ್ವಾತಂತ್ರ್ಯಕ್ಕೆ ಹೋಗ್ಬೇಕಾಗಿದ್ರೆ ಈ ಸತ್ಯ ಏನು? ಹಾಲೆಲೂಯ. ಯಾವ ಯೇಸು ಸತ್ಯವನ್ನು ತಿಳಿರಿ, ಅದು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರು, ಅದೇ ಯೇಸು ಹೇಳಿದ್ರು, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಅಂತ. ಹಾಲೆಲೂಯ. ಈ ಸತ್ಯವಾದ ಯೇಸುವನ್ನ ಯಾರು ತಿಳಿದುಕೊಳ್ತಾರೋ ಅವ್ರಿಗೆಲ್ಲರಿಗೂ ಬಿಡುಗಡೆ. ಹಾಲೆಲೂಯ. ಆದರೆ ನೀನು ಸ್ವಾತಂತ್ರ್ಯದಲ್ಲಿ ಇರಬೇಕಂದ್ರೆ ಯೇಸುವನ್ನು, ಈ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡವನಾಗಿರ್ಬೇಕು. ಹಾಲೆಲೂಯ, ಹಾಲೆಲೂಯ. ಯೇಸುವನ್ನು ಯಾರೆಲ್ಲ ತಿಳ್ಕೊಳ್ತಾರೋ ಅವ್ರಿಗೆಲ್ಲ ಬಿಡುಗಡೆ ಆಗುತ್ತೆ. ಹಾಲೆಲೂಯ. ಆದರೆ ಅವ್ರು ಸ್ವಾತಂತ್ರ್ಯದಲ್ಲಿ ನಡಿಬೇಕು, ಪುನಃ ಬಂಧನಕ್ಕೆ ಬೀಳಬಾರ್ದು ಅಂದರೆ ಯೇಸುವನ್ನು ಕಟ್ಟಿಕೊಂಡವರಾಗಿರ್ಬೇಕು. ಹಾಲೆಲೂಯ, ಹಾಲೆಲೂಯ. ಮತ್ತೆ ಬೈಬಲ್ ಹೇಳ್ತಿದೆ, ಯಾರು ಕ್ರಿಸ್ತನಲ್ಲಿದ್ದಾನೋ ಅವನು ಹೊಸ ಸೃಷ್ಟಿಯಾಗಿದ್ದಾನೆ, ಹಳೇದು ಹೋಗಿದೆ, ಹೊಸದು ಉಂಟಾಗಿದೆ ಅಂತ. ಹಾಲೆಲೂಯ. ಕ್ರಿಸ್ತನಿರೋದು ಹೇಗೆ? ಹಾಲೆಲೂಯ. ಯಾವಾಗ ಯೇಸುವನ್ನು ನಾವು ಬೆಲ್ಟ್ ರೀತಿ ಕಟ್ಕೊಳ್ತೀವೋ ಆಗ ನಾವು ಈ ಬೆಲ್ಟಿನ ಒಳಗೆ ಇರ್ತೀವಿ. ಹಾಲೆಲೂಯ. ನಿಮ್ಗೆ ಗೊತ್ತಾ, ಬೆಲ್ಟ್ ನಮ್ಮೊಳಗಲ್ಲ, ಬೆಲ್ಟ್ನ ಒಳಗೆ ನಾವಿರ್ತೀವಿ. ಹಾಲೆಲೂಯ. ಯೇಸುವಿನ ಒಳಗೆ, ಈ ಸತ್ಯವೆಂಬ ನಡುಕಟ್ಟಾದ ಯೇಸುವಿನ ಒಳಗೆ ನಾವಿರುವಾಗ ನಾವು ಹೊಸ ಸೃಷ್ಟಿಯಾಗಿರ್ತೀವಿ. ಹಾಲೆಲೂಯ. ಈ ಹೊಸ ಸೃಷ್ಟಿಯಲ್ಲಿ ಹಳೇದು ಹೋಗುತ್ತೆ, ಹೊಸದು ಬರುತ್ತೆ. ಹಳೆಯ ಪಾಪದ ಸ್ವಭಾವಗಳು ಹೋಗುತ್ತೆ, ಹೊಸ ನೀತಿಯ ಸ್ವಭಾವಗಳು ಬರುತ್ತೆ. ಹಾಲೆಲೂಯ, ಹಾಲೆಲೂಯ. ಹಳೆಯ ದಾಸತ್ವಗಳು ಹೊರಡುತ್ತೆ, ಹಳೆಯ ಅಡಿಕ್ಷನ್ಗಳು ಹೊರಡುತ್ತೆ. ಹೊಸದಾದ ಪುತ್ರ ಎಂಬ ದೇವರ ಮಕ್ಕಳೆಂಬ ಸ್ವಾತಂತ್ರ್ಯ ನಮಗೆ ಉಂಟಾಗುತ್ತೆ. ಹಾಲೆಲೂಯ, ಹಾಲೆಲೂಯ. ಯಾರು ಯೇಸು ಒಳಗೆ ಬರ್ತಾರೋ ಅವ್ರಿಗೆ ರಕ್ಷಣೆ ಆಗುತ್ತೆ. ಹಾಲೆಲೂಯ. ಯಾರು ಯೇಸುವಿನ ಮೇಲೆ ನಂಬಿಕೆ ಇರ್ತಾರೋ ಅವರು, ಅವರ ಮನೆಯ ರಕ್ಷಣೆ ಆಗ್ತಾರೆ. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಈ ರಕ್ಷಣೆ ಹೊಂದುವುದು ಹೇಗೆ? ಹಾಲೆಲೂಯ, ಹಾಲೆಲೂಯ. ನಾವು ನೋಡಿದ್ವಲ್ಲ, ಸೆರೆಮನೆ ಅಧಿಕಾರಿ ಯೇಸುವಿನ ಹೆಸರಲ್ಲಿ ನಂಬಿಕೆ ಇಟ್ಟ. ಹಾಲೆಲೂಯ. ಆದ ಕಾರಣ ಅವನು, ಅವನ ಮನೆಯವರು ರಕ್ಷಣೆ ಎಂಬ ಸ್ವಾತಂತ್ರ್ಯದಲ್ಲಿ ನಡೆಸಲ್ಪಟ್ರು. ಹಾಲೆಲೂಯ, ಹಾಲೆಲೂಯ. ಓ, ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ಅದರ 16ನೇ ವಾಕ್ಯ. ಅಪೊಸ್ತಲರ ಕೃತ್ಯಗಳು ಅದರ 3ನೇ ಅಧ್ಯಾಯದ 16ನೇ ವಾಕ್ಯ. ನೀವು ನೋಡುವಂತ, ನಿಮಗೆ ಗುರುತಿರುವಂತ ಈ ಮನುಷ್ಯನು ನೆಟ್ಟಗಾದದ್ದಕ್ಕೆ ಆತನ ಹೆಸರಿನಲ್ಲೇ ಇಟ್ಟ ನಂಬಿಕೆಯೇ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತು. ಹಾಲೆಲೂಯ. ಇಲ್ಲಿ ನಾವು ನೋಡ್ತಿರೋದು ಯಾವುದಂದ್ರೆ, ಈ ಪೇತ್ರ ಯೋಹಾನರು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರು, ಸ್ವಾತಂತ್ರ್ಯದಲ್ಲಿ ಜೀವಿಸ್ತಾರವರು. ದೇವಾಲಯಕ್ಕೆ ಪ್ರಾರ್ಥಿಸುವುದಕ್ಕಾಗಿ ಹೊರಟಾಗ ಅಲ್ಲಿರೋ ಒಂದು ಸುಂದರ ದ್ವಾರ, ಏನೋ ಬಾಗಿಲಿನ ಮುಂದೆ ಒಬ್ಬ ಕುಂಟ ಬಿದ್ದಿದ್ದಾನೆ. ಹಾಲೆಲೂಯ. ಹುಟ್ಟಿದಾಗಿಂದಲೇ ಕುಂಟನಾಗಿರೋ ಒಬ್ಬ ಕುಂಟ ಅಲ್ಲಿ ಬಿದ್ದಿದ್ದಾನೆ. ಅವನ್ನೇ ಯಾರೋ ಎತ್ಕೊಂಡು ಬರ್ತಾರೆ, ಅಲ್ಲಿ ಕೂರಿಸ್ತಾರೆ, ಪುನಃ ತಗೊಂಡು ಹೋಗ್ತಾರೆ. ಹಾಲೆಲೂಯ. ದಿನ ಇದೇ ನಡೀತಾ ಇರುತ್ತೆ. ಹಾಲೆಲೂಯ. ಅವನು ಹುಟ್ಟಿದಾಗಿಂದ ಅವನ ಕಾಲುಗಳು ಬಂದಿಯಾಗಿದೆ. ಹಾಲೆಲೂಯ. ಆದರೆ ಯಾವಾಗ ಸ್ವಾತಂತ್ರ್ಯದಲ್ಲಿ ಜೀವಿಸೋರು, ಅಭಿಷಕ್ತರು, ಎಣ್ಣೆ ತುಂಬಿರೋರು ಬಂದರು, ಇವನು ಅವ್ರನ್ನ ಭಿಕ್ಷೆ ಕೇಳ್ತಾನೆ, ನನಗೆ ಭಿಕ್ಷೆ ಕೊಡಿ ಅಂತ. ಆದರೆ ಪೇತ್ರ ಯೋಹಾನರು ಹೇಳೋ ಮಾತು, ನಮಗೆ ನಿನಗೆ ಕೊಡೋದಕ್ಕೆ ಏನೂ ಇಲ್ಲ, ಆದರೆ ಒಂದಿದೆ, ಏನಂದರೆ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ. ಹಾಲೆಲೂಯ.
ಯಾವಾಗ ಯೇಸುವಿನ ಹೆಸರಲ್ಲಿ ಎತ್ತಲ್ಪಡ್ತೋ ಇವರಲ್ಲಿರೋ ಪರಿಶುದ್ಧಾತ್ಮನ ಶಕ್ತಿ ಆ ಹುಟ್ಟುಕುಂಟನ ಮೇಲೆ ಟ್ರಾನ್ಸ್ಫರ್ ಆಗುತ್ತೆ. ಹಲ್ಲೆಲೂಯ. ವಾಕ್ಯ ಹೇಳ್ತಿದೆ ಅವನ ಕಾಲುಗಳಿಗೆ ಬಲ ಬಂತು. ಹಲ್ಲೆಲೂಯ. ಇವರಲ್ಲಿರೋ ಪರಿಶುದ್ಧಾತ್ಮನ ಶಕ್ತಿ ಅವರಿಗೆ ಟ್ರಾನ್ಸ್ಫರ್ ಆದಾಗ ಆ ಹುಟ್ಟುಕುಂಟ ಬರೀ ಎದ್ದು ನಡೆದಾಡಿದ್ದು ಮಾತ್ರ ಅಲ್ಲ, ಅವನು ಸ್ವತಂತ್ರನಾಗ್ತಾನೆ. ಅವನು ಎದ್ದು ಕುಣಿದಾಡಿ ದೇವರನ್ನ ಮಹಿಮೆ ಪಡಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಓ, ಅನೇಕರು ದೇವಾಲಯದಲ್ಲಿ ಇದ್ದವ್ರು ನೋಡ್ತಾರೆ, ಈ ಹುಟ್ಟುಕುಂಟ ಅನೇಕ ವರ್ಷಗಳಿಂದ ನೋಡ್ತಿದೀವಲ್ವಾ, ಇವ್ನು ನಮಗೆ ಗೊತ್ತಿರೋನಲ್ವಾ, ಈಗ ಕುಣಿತಾ ಇದ್ದಾನೆ ಇವನು. ಹಲ್ಲೆಲೂಯ. ಇನ್ನು ಕೆಲವೊಬ್ರು ಯೋಚನೆ ಮಾಡಿರ್ಬೋದು, ಬರುವಾಗ ಅವನಿಗೆ ಭಿಕ್ಷೆ ಹಾಕ್ಬಿಟ್ಟು ಬಂದು ಈಗ ನೋಡಿದ್ರೆ ಅವನೇ ಎದ್ದು ಕುಣಿತಾ ಇದ್ದಾನೆ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ಇದುವರೆಗೆ ನೀನು ಕಟ್ಟಲ್ಪಟ್ಟ ಅವಸ್ಥೆಗಳು ಇದನ್ನ ಬದಲಾಗ್ತಾ ಇದೆ. ಹಲ್ಲೆಲೂಯ. ನೀನು ಯೇಸು ಹೆಸರನ್ನು ಎತ್ತುವಾಗ ನಿನ್ನ ಊರುಗಳಲ್ಲಿ, ನಿನ್ನ ಕಾಲೇಜ್ಗಳಲ್ಲಿ, ನಿನ್ನ ಬಿಸ್ನೆಸ್ ಸ್ಥಳಗಳಲ್ಲಿ ಯೇಸು ಹೆಸರು ಎತ್ತುವಾಗ ಎಲ್ಲ ಬಂಧನಗಳು ಮುರಿದು ಸ್ವಾತಂತ್ರ್ಯ ಉಂಟಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ನಂಬ್ತೀರಾ? ದೊಡ್ಡ ಸ್ವಾತಂತ್ರ್ಯ ನನ್ನ ಕಣ್ಣುಗಳಿಗೆ ಕಾಣ್ಲಿಕ್ಕಿದೆ ಎಂಬುದಾಗಿ. ಹಲ್ಲೆಲೂಯ. ಇಲ್ಲಿ ಪೇತ್ರ ಹೇಳ್ತಾನೆ, ನಿಮಗೆ ಗುರುತಿರುವಂತ, ನೀವು ನೋಡುವಂತ ಈ ಮನುಷ್ಯನು ನೆಟ್ಟಗಾದದಕ್ಕೆ ಕಾರಣ ಆತನ ಹೆಸರಲ್ಲಿ ಇಟ್ಟ ನಂಬಿಕೆ ಆಗಿತ್ತು. ಆತನ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ ನಿಮ್ಮೆಲ್ಲರ ಮುಂದೆ ಹಲ್ಲೆಲೂಯ ಪೂರ್ಣ ಕ್ಷೇಮವನ್ನು ಉಂಟು ಮಾಡ್ತು. ಹಲ್ಲೆಲೂಯ. ಯೇಸುವಿನ ಮೇಲೆ ನಂಬಿಕೆ ಇಡೋದಾದ್ರೆ ಯೇಸುವಿನ ಮೂಲಕ ಉಂಟಾಗುವುದು ಏನಂದ್ರೆ ಪೂರ್ಣ ಕ್ಷೇಮವಾಗಿರುತ್ತೆ. ಹಲ್ಲೆಲೂಯ. ಅರ್ಧಂಬರ್ಧ ಅಲ್ಲ, ಮುಕ್ಕಾಲು ಭಾಗ ಅಲ್ಲ, ಕಂಪ್ಲೀಟ್ ಆಗಿ ನಾವು ಕ್ಷೇಮದಲ್ಲಿ ಇರ್ತೀವಿ. ಹಲ್ಲೆಲೂಯ. ಯಾವಾಗ ಯೇಸು ಮೇಲೆ ನಂಬಿಕೆ ಇಡ್ತೀವಿ, ಯೇಸುವಿನ ಒಳಗಿರುವಾಗ ಪೂರ್ಣ ಕ್ಷೇಮದಲ್ಲಿ ನಾವು ಇರ್ತೀವಿ. ಹಲ್ಲೆಲೂಯ. ಯೇಸುವಿನ ಹೆಸರು ಪೂರ್ಣ ಕ್ಷೇಮವನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯ. ಇದೇ ಪೇತ್ರ ಹೇಳ್ತಾನೆ ಆ 4ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ, ಈ ರಕ್ಷಣೆ ನಿಮಗೆ ಹೇಗೆ ಸಿಗಬೇಕು? ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. ಹಲ್ಲೆಲೂಯ. ಈ ರಕ್ಷಣೆ, ಈ ಸ್ವಾತಂತ್ರ್ಯಗಳು ನಮಗೆ ಹೇಗೆ ಸಿಗಬೇಕು ಅಂದ್ರೆ ಇದು ಬೇರೆ ಯಾವುದರಿಂದನೂ ಅಲ್ಲ, ಆದರೆ ಭೂಮಿಯ ಮೇಲೆ ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಟ್ಟರೆ ಒಂದೇ ಹೆಸರಿಂದ ರಕ್ಷಣೆ. ಆ ಹೆಸರು ಯಾವುದಂದ್ರೆ, ನನಗಾಗಿ ನಿನಗಾಗಿ 2000 ವರ್ಷಗಳಿಂದ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ನನಗಾಗಿ ನಿನಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಮರಣವನ್ನು ಜಯಿಸಿ ಪಾತಾಳದ ಬೀಗದ ಕೈಗಳ ಎತ್ತುಕೊಂಡು ಜೀವಂತವಾಗಿ ಎದ್ದು ಬಂದ ಯೇಸುವಿನ ಹೆಸರಿಂದಲೇ ರಕ್ಷಣೆ ಆಗಿದೆ. ಹಲ್ಲೆಲೂಯ. ಈ ಹೆಸರಲ್ಲಿ ಯಾರು ನಂಬಿಕೆ ಇಡ್ತಾರೋ, ಈ ಹೆಸರನ್ನು ಯಾರು ಆಶ್ರಯಿಸ್ತಾರೋ ಅವರವ್ರ ಮನೆಯನ್ನು ಸ್ವಾತಂತ್ರ್ಯದಲ್ಲಿ ನಡೀತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಭೂಮಿಯ ಮೇಲೆ ಆಕಾಶದ ಕೆಳಗೆ ಕೊಡಲ್ಪಟ್ಟ ಒಂದೇ ಹೆಸರಿಂದ ರಕ್ಷಣೆ, ಸ್ವಾತಂತ್ರ್ಯ, ಅದೇ ಯೇಸುವಿನ ಹೆಸರಾಗಿರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೋಡ್ತಾ ಇದ್ದೀವಿ ಯೇಸುವಿನ ನಮಗೆ ಸ್ವಾತಂತ್ರ್ಯ ಉಂಟಾಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಓದೋಣ ಯೋಹಾನನ ಬರೆದ ಸುವಾರ್ತೆ, ಯೋಹಾನನ ಸುವಾರ್ತೆ ಅದರ 8ನೇ ಅಧ್ಯಾಯದ 36ನೇ ವಾಕ್ಯ. ಯೋಹಾನ 8:36. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಹಲ್ಲೆಲೂಯ. ಈ ಮಗನ ಯಾರು? ಇವರು ಯೇಸುವೇ ಆಗಿದ್ದಾರೆ. ಹಲ್ಲೆಲೂಯ. ತಂದೆ, ಮಗ, ಪರಿಶುದ್ಧಾತ್ಮ. ಈ ಯೇಸು ಬಿಡುಗಡೆ ಮಾಡಿದ್ರೆ ನಮಗೆ ನಿಜವಾಗಿಯೂ ಬಿಡುಗಡೆ ಆಗುತ್ತೆ. ಹಲ್ಲೆಲೂಯ. ಇದನ್ನು ಯೇಸು ಹೇಳುವಾಗ ಯಾವ ರೀತಿ ಹೇಳಿದ್ರೆ, ಇದನ್ನು ನಾವು ಗ್ರೀಕಲ್ಲಿ ಅದು ಬರೆಯಲ್ಪಟ್ಟ ನೋಡೋದಾದ್ರೆ, ಮಗನು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸುವುದಾದ್ರೆ ನಿಮಗೆ ನಿಜವಾಗಿ ಸ್ವಾತಂತ್ರ್ಯ ಇರುತ್ತೆ. ಹಲ್ಲೆಲೂಯ. ಇಂಗ್ಲಿಷಲ್ಲಿ ಹೇಳ್ತಿದೆ, ಇಫ್ ದ ಸನ್ ಸೆಟ್ಸ್ ಯು ಫ್ರೀ ಯು ಆರ್ ಫ್ರೀ. ಹಲ್ಲೆಲೂಯ. ಮಗನು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸುವುದಾದ್ರೆ ನೀವು ಸ್ವಾತಂತ್ರ್ಯರಾಗಿರ್ತೀರ. ಹಲ್ಲೆಲೂಯ. ಹಾಗಾದ್ರೆ ಈ ಯೇಸು ಸ್ವಾತಂತ್ರ್ಯಗೊಳಿಸ್ತಾರೆ, ಈ ಯೇಸುವಿನ ಆತ್ಮನೆಲ್ಲಿದ್ದಾರೋ ಅಲ್ಲಿ ಸ್ವಾತಂತ್ರ್ಯ ಇರುತ್ತೆ. ಹಲ್ಲೆಲೂಯ. ಈ ಪರಿಶುದ್ಧಾತ್ಮನಿಗೆ ಯೇಸು ಕರೆದ ಇನ್ನೊಂದು ಹೆಸರು, ನಿಮಗೆ ಸಹಾಯಕನ ಬರ್ತಾನೆ, ಆತನು ಸತ್ಯದ ಆತ್ಮನೇ ಆಗಿರ್ತಾನೆ ಅಂತ. ಹಲ್ಲೆಲೂಯ. ಈ ಸತ್ಯದ ಆತ್ಮನೇ ಯಾರು? ಯೇಸು ಹೇಳ್ತಾರೆ, ನಾನೇ ಮಾರ್ಗ, ಸತ್ಯ, ಜೀವ ಅಂತ ಅಲ್ವಾ. ಈ ಸತ್ಯ ಯಾರು? ಯೇಸು ಆಗಿರ್ತಾರೆ. ಈ ಸತ್ಯದ ಆತ್ಮನು ಯೇಸುವಿನ ಆತ್ಮನೇ ಆಗಿರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವಿನ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ಸ್ವಾತಂತ್ರ್ಯ ಉಂಟು. ಹಲ್ಲೆಲೂಯ. ಯೇಸು ಸ್ವಾತಂತ್ರ್ಯ ನೀಡ್ತಾರೆ.
ಇದೇ ಯೇಸುವಿನ ಆತ್ಮ ಸ್ವಾತಂತ್ರ್ಯನುಂಟು ಮಾಡ್ತಾರೆ. ಹಾಲೆಲೂಯ, ಹಾಲೆಲೂಯ. ಎಷ್ಟು ನಂಬ್ತೀರಾ? ಈಗ ಸ್ವಾತಂತ್ರ್ಯ ನಡೀಲಿಕ್ಕಿದೆ. ಹಾಲೆಲೂಯ. ನಿಮ್ಮ ಲೈಫಲ್ಲಿ ಸ್ವಾತಂತ್ರ್ಯಕ್ಕಾಗಿ ಕಾಯ್ತಾ ಇರೋರು, ಒಂದು ಬ್ರೇಕ್ ಥ್ರೂಗಾಗಿ ಕಾಯ್ತಾ ಇರೋರು ಹೇಳ್ರಿ, ಯೇಸುವಿನ ನಾಮದಲ್ಲಿ ಈ ದಿನ ನನ್ನ ಬ್ರೇಕ್ ಥ್ರೂವಿನ ದಿನ, ಈ ದಿನ ನನ್ನ ಸ್ವಾತಂತ್ರ್ಯಕ್ಕೆ ಕಾಲಿಡುವ ದಿನ. ಓ ಹಾಲೆಲೂಯ, ಹಾಲೆಲೂಯ. ಹಾಗಿದ್ರೆ ಈ ಸ್ವಾತಂತ್ರ್ಯ ನಡೆದ್ರೆ ಏನಾಗುತ್ತೆ? ಪರಿಶುದ್ಧಾತ್ಮ ಇರೋ ಕಡೆ ಸ್ವಾತಂತ್ರ್ಯ ಇರುತ್ತೆ. ಈ ಸ್ವಾತಂತ್ರ್ಯ ನಡೆದ್ರೆ ಏನಾಗುತ್ತೆ? ಹಾಲೆಲೂಯ. ಓದೋಣ ಅದೇ 2 ಕೊರಿಂಥ 3ನೇ ಅಧ್ಯಾಯದ 17ನೇ ವಾಕ್ಯದಿಂದ. 2 ಕೊರಿಂಥ 3ನೇ ಅಧ್ಯಾಯ 17ನೇ ವಾಕ್ಯದಿಂದ ಓದೋಣ. ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ಆಗುತ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ಸ್ವಾತಂತ್ರ್ಯ ಬಂದ್ರೆ ಏನಾಗುತ್ತೆ? ಮುಸುಕುಗಳು ತೆರೆಯಲ್ಪಡುತ್ತೆ. ಹಲ್ಲೆಲೂಯ. ಮುಖವಾಡಗಳು ತೆಗೆಯಲ್ಪಡುತ್ತೆ. ಹಲ್ಲೆಲೂಯ. ಅಷ್ಟು ಮಾತ್ರ, ಇದನ್ನು ಬೇರೆ ಟ್ರಾನ್ಸ್ಲೇಷನ್ ನಾವು ನೋಡೋದಾದ್ರೆ ತೆರೆ ತೆಗೆಯಲ್ಪಡುತ್ತೆ ಎಂಬುದಾಗಿ. ಹಲ್ಲೆಲೂಯ. ವಾಕ್ಯ ಹೇಳ್ತದೆ, ಮಗನು ಬಿಡುಗಡೆ ಮಾಡೋದಾದ್ರೆ, ಮಗನು ಸ್ವಾತಂತ್ರ್ಯಗೊಳಿಸೋದಾದ್ರೆ ಸ್ವಾತಂತ್ರ್ಯ. ಹಲ್ಲೆಲೂಯ. ಈ ಯೇಸು ಇಳಿದು ಬಂದು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟಾಗ ಅದುವರೆಗೆ ಸ್ವಲ್ಪ ಸ್ವಲ್ಪ ಮಹಿಮೆ ದೇವಾಲಯದ ಮಹಾಪರಿಶುದ್ಧ ಸ್ಥಳಕ್ಕೆ ಇಳಿದು ಬರ್ತಿತ್ತು. ಹಲ್ಲೆಲೂಯ. ಆದರೆ ಈ ಮಹಿಮೆನ ನೋಡಬಾರ್ದು ಅಂತ ಒಂದು ತೆರೆ ಅದನ್ನು ಕವರ್ ಮಾಡಿ ಇಟ್ಟಿತ್ತು. ಹಲ್ಲೆಲೂಯ. ಯಾವ ಜನಗಳು ಇದನ್ನು ನೋಡಬಾರ್ದು ಅಂತ ಆ ಮಹಿಮೆನ ತೆರೆ ಕವರ್ ಮಾಡಿಟ್ಟಿತ್ತು. ಹಲ್ಲೆಲೂಯ. ಆದರೆ ಯಾವಾಗ ಸ್ವಾತಂತ್ರ್ಯಗೊಳಿಸುವನು, ತನ್ನ ಜನರನ್ನ ಸ್ವತಂತ್ರಗೊಳ ನಡೆಸುವ ಯೇಸುವ ಇಳಿದು ಬಂದ್ರು, ಅವ್ರು ಯಾವಾಗ ತನ್ನ ಪ್ರಾಣ ಕೊಟ್ಟರು, ಈ ತೆರೆ ಹರಿಯಲ್ಪಡ್ತಾ ಇದೆ. ಹಲ್ಲೆಲೂಯ. ಅಂದ್ರೆ ಅರ್ಥ, ಆ ತೆರೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ತಾ ಇದೆ, ಇದುವರೆಗೂ ಕಂಡಿದ್ದು ಯಾವುದಕ್ಕೂ ಲೆಕ್ಕ ಇಲ್ಲ, ಸಂಪೂರ್ಣವಾದ ಮಹಿಮೆ ಭೂಮಿಯ ಮೇಲೆ ಪ್ರಕಟವಾಗಿದೆ ಅಂತ. ಹಲ್ಲೆಲೂಯ. ಈ ಮಹಿಮೆ ಯಾರು? ಇದೇ ಯೇಸುವ ಮೆಸ್ಸಿಯ ಆಗಿದ್ದಾರೆ. ಹಲ್ಲೆಲೂಯ. ಈ ಯೇಸುವ ಹೆಸರಿನ ಅರ್ಥ ಸ್ವಾತಂತ್ರ್ಯಗೊಳಿಸುವರು ಎಂಬುದಾಗಿ. ಹಲ್ಲೆಲೂಯ. ಯಾವಾಗ ಈ ಸ್ವಾತಂತ್ರ್ಯಗೊಳಿಸುವ ಯೇಸುವಿನ ಆತ್ಮನು ಇರ್ತಾರೋ ಅಲ್ಲಿ ಸ್ವಾತಂತ್ರ್ಯ ಇರುತ್ತೆ. ಅಂದ್ರೆ ಅರ್ಥ, ದರ್ಪಣದಲ್ಲಿ ನೋಡುವಂತೆ ದೇವರ ಪ್ರಭಾವವನ್ನು ನಾವು ದೃಷ್ಟಿಸುವವರಾಗಿದ್ದು, ಬರೀ ಪ್ರಭಾವ ಮಾತ್ರ ಅಲ್ಲ, ಈ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಾವು ಹೋಗ್ತೀವಿ. ಹಲ್ಲೆಲೂಯ. ಈ ಸ್ವಾತಂತ್ರ್ಯ ಉಂಟಾಗ ಮಹಿಮೆಯಿಂದ ಹೆಚ್ಚಾದ ಮಹಿಮೆಗೆ ಹೊರಡ್ತೀವಿ. ಹಲ್ಲೆಲೂಯ. ತೇಜಸ್ಸಿನಿಂದ ತೇಜಸ್ಸಿಗೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೊರಡ್ತೀವಿ. ಹಲ್ಲೆಲೂಯ. ಇದಾದಾಗ ಏನು ನಡೀತದೆ ಅಂದ್ರೆ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ನಾವು ಆಗ್ತೀವಿ. ಹಲ್ಲೆಲೂಯ. ನಾವು ಯಾವಾಗ ಈ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೊರಡ್ತೀವೋ, ಈ ಅಧಿಕ ಪ್ರಭಾವದ ಸಾರೂಪ್ಯ ಉಳ್ಳವರು ನಾವು ಆಗ್ತೀವಿ. ಹಲ್ಲೆಲೂಯ. ನಾವು ಪರಿಶುದ್ಧಾತ್ಮನ ತುಂಬಲ್ಪಟ್ಟು ನಡೆಯುವಾಗ ಈ ಯೇಸುವಿನ ಮಹಿಮೆಯ ಸಾರೂಪ್ಯ ನಮ್ಮಲ್ಲಿ ಕಾಣೋದಕ್ಕೆ ಶುರುವಾಗುತ್ತೆ. ಹಲ್ಲೆಲೂಯ. ಯೇಸು ಹೋದಾಗ ರೋಗಿಗಳು ಸೌಖ್ಯವಾಗ್ತಿದ್ರು, ದೆವ್ವಗಳು ಬಿಟ್ಟು ಹೋಗ್ತಾ ಇತ್ತು. ಹಲ್ಲೆಲೂಯ. ಅದೇ ರೀತಿಯಾಗಿ ಯಾರೆಲ್ಲ ಯೇಸು ನಂಬಿದ್ರೋ, ಈ ಸ್ವಾತಂತ್ರ್ಯ ನಡೆದ್ರು, ಅದಕ್ಕೆ ಗುರುತಾಗಿ ಪೇತ್ರನನ್ನು ನೋಡ್ತೇವೆ. ಈ ಪೇತ್ರ ನಡೆದು ಹೋಗುವಾಗೆಲ್ಲ ಈ ಪ್ರಭಾವದ ಸಾರೂಪ್ಯ ಉಳ್ಳವನಾಗಿ ಅವನು ನಡೀತಾ ಇದ್ದ. ಹಲ್ಲೆಲೂಯ. ಅದರ ಕಾರಣದಿಂದ ಅವನ ನೆರವು ಯಾರ ಮೇಲೆ ಬೀಳ್ತಿತ್ತೋ ಅವರೆಲ್ಲರೂ ಸೌಖ್ಯವಾಗ್ತಾ ಇದ್ರು. ಹಲ್ಲೆಲೂಯ. ಇದನ್ನ ಪರಿಶುದ್ಧಾತ್ಮ ಬರೆಸಿದ ಪೌಲನು ಕೂಡ ಈ ಪ್ರಭಾವದ ಸಾರೂಪ್ಯ ಉಳ್ಳವನಾಗಿದ್ದ ಕಾರಣ ಅವನ ಹ್ಯಾಂಡ್ ಕರ್ಚೀಫ್ ಯಾರ ಮೇಲೆ ಬಿದ್ದರೂ ಕೂಡ ಅವರು ಸೌಖ್ಯವಾಗ್ತಾ ಇದ್ರು. ಹಲ್ಲೆಲೂಯ. ಈ ಯೇಸುವಿನ ಪ್ರಭಾವದ ಸಾರೂಪ್ಯ ಉಳ್ಳವರು ನಾವಾಗ್ತೇವೆ. ಹಲ್ಲೆಲೂಯ. ಇದು ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಆದರೆ ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದದೇ ಆಗುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ಸಭೆ ಯಾವಾಗ ಈ ಸ್ವಾತಂತ್ರ್ಯದೊಳಗೆ ಬರುತ್ತೋ, ಇದು ಇದುವರೆಗೆ ಕಂಡಿದ ಪ್ರಭಾವ ಅಲ್ಲ, ಇನ್ನು ಮುಂದೆ ಸಭೆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ, ಬಿಡುಗಡೆಯಿಂದ ಸ್ವಾತಂತ್ರ್ಯಕ್ಕೆ ಹತ್ತಿಸಲ್ಪಡ್ತಾ ಇದೆ. ಹಲ್ಲೆಲೂಯ. ಹಲ್ಲೆಲೂಯ. ಇದನ್ನ ಎಷ್ಟು ನಂತರ ನನಗೆ ಗೊತ್ತಿಲ್ಲ, ನಂಬೋರು ಮಾತ್ರ ಸಿದ್ಧವಾಗ್ರಿ. ನಿಮಗಾಗಿ ಶತ್ರು ಮುಚ್ಚಿದ ಬಾಗಿಲುಗಳನ್ನ ತೆರೆಯೋದಿಲ್ಲ ಅಂತ ಹೇಳ್ದ ತಾಮ್ರದ ಕದಗಳನ್ನ ಸೇನೆಗಳ ಯೆಹೋವ ಒಡೆದಾಕುವ ಸಮಯ ಇದಾಗಿದೆ. ಹಲ್ಲೆಲೂಯ. ನಿಮ್ಮ ಮುಂದಾಗಿ ಯೆಹೋವನು ಹೊರಟು, ಸೇನೆಗಳ ಕರ್ತನು ಹೊರಟು, ದಿನ್ನೆಗಳನ್ನ ಸಮ ಮಾಡಿ
ತೆಗೆಯೋದಿಲ್ಲ ಅಂತ ವಾದಿಸಿದ ತಾಮ್ರದ ಕದಗಳನ್ನ ಒಡೆದಾಕೋ ಸಮಯ ಇದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇದೇ ಆ ಸ್ವಾತಂತ್ರ್ಯದ ಸಮಯ ಆಗಿದೆ. ಹಲ್ಲೆಲೂಯ. ಹೆಸರು ನಂಬ್ತೀರ, ನನ್ನ ಈಗ ಪ್ರಭಾವ ಮಾತ್ರ ಅಲ್ಲ, ದೇವರ ಅಧಿಕ ಪ್ರಭಾವಕ್ಕೆ ನಾನು ಹೊರಲಿಕ್ಕಿದ್ದೇನೆ. ಸಭೆ ಇನ್ನು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೊರಲಿಕ್ಕಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹೆಸರು ನಂಬ್ತೀರಾ, ನಾನು ಇನ್ನು ಸ್ವಾತಂತ್ರ್ಯಕ್ಕೆ ಕಾಲಿಕ್ಕಿದ್ದೇನೆ. ಹಲ್ಲೆಲೂಯ. ಇನ್ನು ರೋಗ ನನ್ನನ್ನು ಆಳ್ವಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಯೇಸುವಿನ ಒಳಗೆ ಬಂದ ಕಾರಣ ನೂತನ